श्रीराम समर्थ देहापरी कालोनी प्रपंच मुक्षु जनालागे अध्यात्म चर्चा करोनी बहुलोकने मेलवीति नमस्कार त्या ब्रह्म चैतन्य सद्गुरुनाथ महाराज की जय। जय जय रघुवीर समर्थ। समर्थ सद्गुरु श्री ब्रह्म चैतन्य महाराज अनुग्रहದಿಂದ सद्गुरु श्री ब्रह्मानंद महाराजರ ಅನುಗ್ರಹದಿಂದ ನಾವು ಈ ಕೊರೋನಾ ಮಹಾಮಾರಿಯ ಒಂದು ಪ್ರಚಂಡವಾಗಿರ್ತಕ್ಕಂಥ ಜೀವಹಾನಿ, ಶಾರೀರಿಕ ಕ್ಲೇಶ, ಮನೋವೇದನೆ, ಆರ್ಥಿಕ ಕಷ್ಟ, ಸಂಕಟ ಎಷ್ಟೊಂದು ವರ್ಣನೆ ಮಾಡಿದ್ರು ಕಡಿದಿವೆ. ಇಂಥದ್ರೊಳಗಿಂದ ನಾವು ಯಾವುದೇ ಪ್ರಕಾರವಾಗಿ ನಮ್ಮ ಮನುಷ್ಯ ಬುದ್ಧಿ, ಮನುಷ್ಯನ ಒಂದು ಜ್ಞಾನ, ದೇಹ ಬುದ್ಧಿಯ ಜ್ಞಾನ, ಇವುಗಳಿಂದ ನಾವು ಎಷ್ಟೇ ಸಂಘರ್ಷ ಮಾಡ್ತಾ ಇದ್ರೂ ನಮ್ಮ ಶಕ್ತಿ, ನಮ್ಮ ಜ್ಞಾನ ಎಷ್ಟಂದ್ರೂ ನಾವು ದೇಹ ಬುದ್ಧಿಯ ಭಾವದಲ್ಲಿರ್ತಕ್ಕಂಥವ್ರು ನಮ್ಮ ಜ್ಞಾನ ಆಗಲಿ, ನಮ್ಮ ಬುದ್ಧಿ ಆಗಲಿ, ನಮ್ಮ ತಿಳುವಳಿಕೆ ಆಗಲಿ, ಅಥವಾ ನಮ್ಮ ಕರ್ತೃತ್ವ ಆಗಲಿ, ನಮ್ಮ ಪ್ರಯತ್ನ ಆಗಲಿ, ಅದೆಲ್ಲದಕ್ಕೂ ಒಂದು ಮರ್ಯಾದೆ ಇದೆ, ಲಿಮಿಟ್ ಇದೆ. ಅದನ್ನು ಮೀರಿ ನಮಗೆ ಮಾಡಲಿಕ್ಕೆ ಶಕ್ಯ ಆಗುವುದಿಲ್ಲ ಅನ್ನುವಂಥದ್ದು ನಾವು ಅನೇಕ ಪ್ರಸಂಗಗಳಲ್ಲಿ ನೋಡ್ತೀವಿ. ಸರಿ ಬಾಬಾ ಹೇಳ್ತಿರ್ತಾರೆ, ಇದೇ ರೀತಿಯಾಗಿ ಇನ್ನೂ ಅನೇಕ ರೋಗಗಳ ಒಂದು ಸಂದರ್ಭದಲ್ಲಿ ಇಷ್ಟೊಂದು ವ್ಯಾಪಕವಾಗಿ ಹರಡದೇ ಇದ್ರೂ ನಮಗೆ ಬಂದಿರತಕ್ಕಂಥ ಅನೇಕ ರೋಗಗಳ ಸಂದರ್ಭದಲ್ಲಿನೂ ನಾವು ಎಷ್ಟು ಅಸಹಾಯಕರಿದ್ದೀವಿ ಅನ್ನುವಂಥದ್ದು ನಮ್ಮ ಅನುಭವ ಬರ್ತಿರ್ತದೆ. ಅಂಥ ಸಮಯದಲ್ಲಿಯೂ ಸಹಿತ ಡಾಕ್ಟರ್ರು ಸಹಿತ ಹೇಳ್ತಾರಲ್ಲ ಏನು ಅಂದ್ರೆ, ಇನ್ನು ಭಗವಂತ ಆರಾಮ್ ಮಾಡಿದ್ರೆ ಆಗ್ಬೇಕ್ರಿ, ಇಲ್ಲಾಂದ್ರೆ ನಮ್ಮ ಕರ್ತೃತ್ವ, ನಮ್ಮದೆಲ್ಲ ಪ್ರಯತ್ನ ಮುಗೀತು ಅಂತ ಹೇಳ್ತಾರೆ. ಕೊನೆಗೆ ಏನದ ಅಂದ್ರೆ ಭಗವಂತ ಇಚ್ಛಾನ ಅನ್ನುವಂಥ ಭಾವವನ್ನು ಹೊಂದಲು ಹೊರತು ಗತ್ಯಂತರ ಇಲ್ಲ ಅನ್ನುವಂಥ ಪರಿಸ್ಥಿತಿ ನೋಡ್ತೀವಿ ನಾವು. ಮಹಾರಾಜರು ಹೇಳ್ತಿದ್ರು, ಯುದ್ಧದ ಇದೇ ರೀತಿಯಾಗಿ ದೊಡ್ಡ ದೊಡ್ಡ ಯುದ್ಧಗಳಾಗ್ತಾವೆ. ಆ ಸಂದರ್ಭದಲ್ಲೂ ನಾವು ಏನ್ ಮಾಡ್ಬೇಕಾಗಿ ಬರ್ತದೆ ಅಂದ್ರೆ ನಿರಾಶೆ ಆಗ್ಬೇಕಾಗಿ ಬರ್ತದೆ. ಯಾವಾಗ ಕುರುಕ್ಷೇತ್ರದಲ್ಲಿ ಅರ್ಥಾತ್ ಕೌರವ ಪಾಂಡವರ ಯುದ್ಧ ಶುರುವಾಯಿತು, ಅವಾಗ ಸಂಜಯ ಧೃತರಾಷ್ಟ್ರನಿಗೆ ಅಲ್ಲಿ ಒಂದು ಸಮಾಚಾರವನ್ನು ಧೃತರಾಷ್ಟ್ರನಿಗೆ ಕುರಿತಲ್ಲೇ ಹೇಳಿ ಅನ್ನೋ ದೃಷ್ಟಿಯಿಂದ ವ್ಯಾಸರು ಸಂಜಯನಿಗೆ ದಿವ್ಯ ದೃಷ್ಟಿ ಕೊಟ್ಟರು. ಸಂಜಯ ಯುದ್ಧದ ಪ್ರಾರಂಭದಿಂದಲೂ ಕೊನೆಯವರೆಗೂ ಹೇಳಿದ. ಆ ಸಂಜಯನಿಗೆ ಎಂಥ ಒಂದು ದಿವ್ಯ ದೃಷ್ಟಿ ಕೊಟ್ಟಿದ್ರು ಅಂದ್ರೆ, ಆ ಯುದ್ಧ ಮಾಡ್ತಕ್ಕಂಥವ್ರ ಮನುಷ್ಯನಲ್ಲಿ ಏನು ಭಾವನೆ ಇದೆ, ಅಥವಾ ಅವ್ರಿಗೆ ಯಾವ ರೀತಿ ಉದ್ವೇಗ ಆಗ್ತದೆ, ಯಾವ ರೀತಿ ಅವ್ರ ಮನಸ್ಸು ಅಸ್ವಸ್ಥ ಆಗ್ತದೆ ಅಥವಾ ಉತ್ಸಾಹ ಬರುತ್ತದೆ, ಯಾವ ರೀತಿ ಅವರು ಕಪಟ ಒಂದು ಯುದ್ಧದ ಕಾಲಸ್ಥಾನಗಳನ್ನು ಮಾಡ್ತಾರೆ ಅನ್ನೋದು ಸಹಿತ ಸಂಜಯನಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಆದ್ರಿಂದ ಅದನ್ನೆಲ್ಲ ಸಮಗ್ರವಾಗಿ ತಿಳ್ಕೊಂಡು ಹೇಳ್ತಾ ಇದ್ದ. ನಿಧಾನವಾಗಿ ಒಂದೊಂದೇ ದಿವಸ ಕಳೆದಾಗ ಅಲ್ಲಿ ಲಕ್ಷಾವಧಿ ಸೈನಿಕರು ಸೇರಿದ್ರು. ಆ ಎಲ್ಲ ಸೈನಿಕರು ಅದೇ ರೀತಿಯಾಗಿ ಅದು ದೊಡ್ಡ ದೊಡ್ಡ ಮಹಾವೀರರು, ಪರಾಕ್ರಮಿಗಳು, ಅರ್ಥಾತ್ ಏನು ಅಂತಂದ್ರೆ ಸೇನಾಪತಿಗಳು, ಅನೇಕ ಒಂದು ಅಕ್ಷೋಹಿಣಿ ಸೈನ್ಯಗಳು ಎಲ್ಲರೂ ಪ್ರತಿ ದಿವಸ ಅವ್ರು ಹೋದ್ರು, ಇವ್ರು ಹೋದ್ರು, ಅವ್ರು ಹೋದ್ರು, ಇವ್ರು ಹೋದ್ರು ಅನ್ನೋ ಸಮಾಚಾರವನ್ನು ಸಂಜೆ ಹೇಳ್ತಾ ಇದ್ದಾಗ ಧೃತರಾಷ್ಟ್ರ ಅವನೆಲ್ಲ ಕೇಳ್ತಾ ಇದ್ದ. ಮನಸ್ಸಿಗೆ ಕೌರವರ ಪಕ್ಷದಲ್ಲಿ ಯಾರಾದರೂ ಸತ್ತದ್ದನ್ನು ಕೇಳಿಕೊಳ್ಳಿ ದುಃಖ ಆಗ್ತಿತ್ತು, ಪಾಂಡವರ ಪಕ್ಷದಲ್ಲಿ ಯಾರಾದರೂ ಸತ್ತದನ್ನು ಕೂಡಲೇ ಧೃತರಾಷ್ಟ್ರನಿಗೆ ಅತ್ಯಂತ ಏನು ಅಂದ್ರೆ ತನ್ನ ಮಗನ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಸುಜನರ ವಿಷಯದಲ್ಲಿ ಮೋಹಾವಿಷ್ಟನಾಗಿರ್ತಕ್ಕಂಥ ಅವನಿಗೆ ಪಾಂಡವರು ಯಾರಾದರೂ ದೊಡ್ಡ ದೊಡ್ಡ ಪರಾಕ್ರಮಿಗಳು, ವೀರರು, ಮಹಾನ್ ಯೋದ್ಧಾಗಳು, ಅತಿರಥಿ ಮಹಾರಥಿಗಳು ಸತ್ರು ಅಂದ ಕೂಡಲೇ ಆ ಧೃತರಾಷ್ಟ್ರನಿಗೆ ಬಹಳ ಸಂತೋಷ. ಅರ್ಥಾತ್ ಒಬ್ಬ ಸಾಮಾನ್ಯ ಮನುಷ್ಯ ರಾಗದ್ವೇಷ, ಸ್ವಾರ್ಥ, ಅರ್ಥಾತ್ ಇತ್ಯಾದಿಗಳಿಂದ ತುಂಬಿಕೊಂಡಿರ್ತಕ್ಕಂಥ
ಮತ್ತು ತನ್ನ ಮಕ್ಕಳು ಮರಿ ಹೆಂಡತಿ ಮಕ್ಕಳು ಅನ್ನುವಂತಹ ಸ್ವಾರ್ಥ ಸಂಕುಚಿತ ಭಾವನೆಗಳಂತ ಒಬ್ಬ ಸಾಮಾನ್ಯ ಮನುಷ್ಯ ಅವನಿಗೆ ಸ್ವಾಭಾವಿಕವಾಗಿಯೇ ಅದಕ್ಕನುಸಾರವಾಗಿ ಸುಖ ದುಃಖ ಆಗ್ತಾ ಇತ್ತು. ಅದರ ಒಟ್ಟಿನಲ್ಲಿ ಎಂಥ ಒಂದು ಪ್ರತಿ ಕ್ಷಣಕ್ಕೂ ಅವ್ರು ಸತ್ರು ಇವ್ರು ಸತ್ರು ಅನ್ನುವಂಥ ಸುದ್ದಿ ಕೇಳಬೇಕಾಗಿ ಹೆಂಗೆ ಬರ್ತಿತ್ತು. ಹಂಗೆ ಈ ಸದ್ಯದ ಪರಿಸ್ಥಿತಿನೂ ಅದೇ ರೀತಿಯಾಗಿ ಕೊರೋನಾ ಏನಾಗ್ತಾ ಇದೆ ಅಂದ್ರೆ ಸಮಾಜದ ಜೊತೆ ಹೋರಾಡ್ತಾ ಇದೆ. ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನ, ತನ್ನ ಕೌಶಲ್ಯವನ್ನ, ಚಾತುರ್ಯವನ್ನ ಎಲ್ಲವನ್ನೂ ಪ್ರಯೋಗ ಮಾಡ್ತಾ ಇದ್ದಾನೆ. ಆದರೆ ಕೊರೋನಾದ್ದು ತೀವ್ರತೆ ಎಷ್ಟು ಗಾಢವಾಗ್ತಾ ಇದೆ ಅಂದ್ರೆ, ತೀವ್ರತೆ ಎಷ್ಟು ಬಲಿಷ್ಠವಾಗ್ತಾ ಇದೆ ಅಂದ್ರೆ ನಾವು ನೋಡ್ತಾ ಇದ್ದೀವಿ. ದಿವಸಕ್ಕೆ ಇವತ್ತು ಇಷ್ಟು ಜನ ಇಷ್ಟು ಕೇಸ್ ಆದವು, ಇವತ್ತು ಇಷ್ಟು ಕೇಸ್ ಆದವು. ಜಗತ್ತಿನೊಳಗಿನ ಕೇಸ್ಗಳ ಲೆಕ್ಕ ಹಿಡಿದ್ರೆ ಇವತ್ತು 3.5 ಲಕ್ಷ ಆಯ್ತು, ನಾಳೆ 3.5 ಲಕ್ಷ ಆಯ್ತು, 3,75,000 ಆಯ್ತು. ಹಿಂಗೆಲ್ಲ ನೋಡಿದೆ. ಅದೇ ರೀತಿಯಾಗಿ ಭಾರತದ ಪರಿಸ್ಥಿತಿ ನೋಡಿದರೆ ಇವತ್ತಿಷ್ಟಾತು ಅಷ್ಟಾತು ಅನ್ನುವಂಥದ್ದು 70,000 ಆಯ್ತು, 80,000 ಆಯ್ತು. ಕರ್ನಾಟಕಕ್ಕೆ ನೋಡಿದರೆ 30,000 ಆಯ್ತು, 35,000 ಆಯ್ತು ಅನ್ನೋದನ್ನ ಅದರ ಜೊತೆಗೇನೆ ಇಡೀ ಜಗತ್ತಿನೊಳಗೆ ಇಷ್ಟು ಜನ ಸತ್ರು, ಅಷ್ಟು ಜನ ಸತ್ರು, 15,000 ಜನ, 10,000 ಜನ. ಅದೇ ರೀತಿಯಾಗಿ ಏನು ಅಂದ್ರೆ ಇಂಥ ಒಂದು ಸಂದರ್ಭ ನಮಗೆ ಒದಗಿ ಬಂದಾಗ ನಾವು ಎಷ್ಟೇ ಪ್ರಕಾರವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ರು, ನಮಗೆ 1 ವರ್ಷಗಟ್ಟಲೆ ಆಯಿತು ನಮಗೆ ಇದನ್ನ ನಿವಾರಣೆ ಮಾಡಿಕೊಂಡು ನಮ್ಗೆ ಸುಖವಾಗಿರ್ತಕ್ಕಂಥ ಸಮಾಧಾನಪೂರ್ಣ ಜೀವನ ಬಾಳ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ನಾವು ಈಗ ಮತ್ತೊಂದು ಏನೂ ಬೇರೆ ವಿಚಾರ ಮಾಡಲ್ದೇ ನೇರವಾಗಿ ನಾವು ಭಗವಂತನ ಜೊತೆಗೇನೆ ನಮ್ಮ ಸಂಬಂಧ ಬೆಳೆಸಬೇಕು, ಅವನಿಗೆ ಶರಣ ಹೋಗಬೇಕು, ಅವನನ್ನೇ ಪ್ರಾರ್ಥಿಸಬೇಕು ಅನ್ನುವಂಥ ದೃಷ್ಟಿಯಿಂದಲೇ ನಾವು ಯಾವಾಗ ಎಲ್ಲ ದೃಷ್ಟಿಯಿಂದ ನಿರಾಶರಾದೀವಿ. ಅರ್ಥಾತ್ ಏನು ಅಂದ್ರೆ ಎಲ್ಲ ಗುಳಿಗೆ ಆಯ್ತು, ಇಂಜೆಕ್ಷನ್ ಆಯ್ತು, ಸಲೈನ್ ಆಯ್ತು, ಅದೇ ರೀತಿಯಾಗಿ ಅಡ್ಮಿಟ್ ಆಯ್ತು, ಎಲ್ಲ ಆಯ್ತು. ಅರ್ಥಾತ್ 15 ದಿವಸಗಟ್ಟಲೆ ಅಡ್ಮಿಟ್ ಆಗಿ ಆಮೇಲೆ ತೀರ್ಕೋತಾರೆ. ಅದನ್ನ ಅರ್ಥಾತ್ ಅವರು ಹೋಗ್ತಾರೆ, ಅವ್ರ ಜೊತೆಗೆ ಒಂದು 8-10 ಲಕ್ಷ, 3-4 ಲಕ್ಷ ರೂಪಾಯಿ, 4-5 ಲಕ್ಷ ರೂಪಾಯಿನೂ ಹೋಗ್ತದೆ. ಈ ರೀತಿಯಾಗಿ ಅರ್ಥಹಾನಿ, ಜೀವಹಾನಿ. ಅದೇ ರೀತಿಯಾಗಿ ಏನು ಅಂದ್ರೆ ಮನಸ್ಸು ಎಷ್ಟೊಂದು ಅಸ್ವಸ್ಥ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಕಳಕಳಿಯಿಂದ ಭಗವಂತನಿಗೆ ಪ್ರಾರ್ಥನೆ ಮಾಡಲು ಹೊರತು ನಮಗೆ ಗತ್ಯಂತರಿಲ್ಲ. ಆದ್ರಿಂದ ನಾವೆಲ್ಲರೂ ಈ ಸಂದರ್ಭದಲ್ಲಿ ಸಂಕಟ ಮೋಚಕನಾಗಿರ್ತಕ್ಕಂಥ ಸಂಕಟಕವನ್ನು ಆಗಿದ್ದಾಗಲೇ ನಿವಾರಣೆ ಮಾಡಿದ ಸಂಕಟ ಘಟನೆ ಮಿಟೈಸವ ಬೀರ ಜೋಸು ಮೇಲೆ ಹನುಮತ ಬಲ ಬೀರ ಅನ್ನುವ ಹಾಗೆ ಭಗವಂತನ ಒಂದು ಸ್ಮರಣೆ ಮಾಡುವುದರಿಂದ, ಮಾರುತಿಯ ಭಾವದಲ್ಲಿರ್ತಕ್ಕಂಥ ಪರಮಾತ್ಮನ ಸ್ಮರಣೆ ಮಾಡುವುದರಿಂದ ಎಲ್ಲರೂ ಒಂದೇ ಭಾವದಿಂದ ಒಕ್ಕೋಲದಿಂದ ನಾವು ಭಗವಂತನ ಕಲಿಬೇಕು ಅನ್ನುವಂಥ ದೃಷ್ಟಿಯಿಂದ ನಾವೆಲ್ಲರೂ ಮಾರುತಿಯ ಪ್ರಾರ್ಥನೆ ಮಾಡುವ ಅನ್ನುವಂಥ ದೃಷ್ಟಿಯಿಂದ ನಾವು 1ನೇ ತಾರೀಕಿಗೆ ಸಂಕಲ್ಪ ಮಾಡಿದ್ವಿ. ನಾವು 1 ಕೋಟಿಯನ್ನು ಮಾಡಿದ್ರೆ 1 ತಿಂಗಳ 9 2 ತಿಂಗಳೊಳಗೂ ಮುಗಿದು ಬಿಡ್ಬೋದಾಗಿತ್ತು, ಅಥವಾ 3-4 ತಿಂಗಳಲ್ಲಿ. ಮತ್ತೆ ನಾವು ಏನದ ಅಂದ್ರೆ ಮತ್ತೆ ಮುಂದಿನ ಸಾಧನೆಗಾಗಿ ಏನಾದರೂ ಮಾಡಬೇಕು ಅನ್ನುವಂಥ ಪ್ರತೀಕ್ಷೆ ಮಾಡಬೇಕಾಗಿ ಬರ್ತಿತ್ತು. ಆದ್ರಿಂದ ನಮ್ಮ ಮನಸ್ಸಿನಾಗ ಏನು ಅಂದ್ರೆ ಹೆಂಗೆ ನಾವು ರಾಮನ ಬೆಳೆಯೋದನ್ನು 100 ಕೋಟಿ ಅಂತ ಮಾಡಿದ್ವಿ, ಹಂಗೆ ಇದನ್ನ ಮಾರುತಿಯ ಒಂದು ಅಂಕೆಯಾಗಿರ್ತಕ್ಕಂಥ ರುದ್ರದೇವರ ಅಂಕೆಯಾಗಿರ್ತಕ್ಕಂಥ 11 ಅಂತ ಏನದು ಏಕಾದಶಮ ರುದ್ರ. ಮಾರುತಿ ಅಂದ್ರೆ ಈ 11ನೇ ರುದ್ರ ಆಗಿರೋದ್ರಿಂದಾಗಿ 11 ಕೋಟಿ ಹನುಮಾನ್ ಚಾಲೀಸ ಅನ್ಬೇಕು ಅಂತ ಸಂಕಲ್ಪ ಮಾಡಿರೋದ್ರಿಂದ ಇದ್ರೊಳಗೆ ನಾವು ಕಳಕಳಿ ನಮ್ಮದು ಅರ್ಥಾತ್ ನಾವು ಅತ್ಯಂತ ಕಳಕಳಿಯಿಂದ ಮಾಡಲಿಕ್ಕತ್ತೀವಿ. ಪ್ರಯತ್ನ ನಿಮ್ಮದು ಅನ್ನುವಂಥ ದೃಷ್ಟಿಯಿಂದ ನಾವು ಕಳಕಳಿಯಿಂದ ಹೇಳ್ತಾ ಇದ್ದೀವಿ. ಏನು ಅಂದರೆ ನಾವು ಬಹಳಷ್ಟು ಮಾಡಿ ನಾವು ಇದ್ರೊಳಗೆ ಬಹಳಷ್ಟು ಏನಾದರೂ ಬೇಗನೆ ನಮ್ಮ ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಆರ್ಥಿಕವಾಗಿ, ಅದೇ ರೀತಿಯಾಗಿ ಎಲ್ಲ ದೃಷ್ಟಿಯಿಂದಲೂ ನಾವು ನಮ್ಮ ಜೀವನವನ್ನು ಸಮಾಧಾನಪೂರ್ಣ ಮಾಡಿಕೊಂಡು, ಅರ್ಥಾತ್ ಬಾಕಿ ಆಯುಷ್ಯ ಎಲ್ಲ ಏನಿದೆ ಒಂದಿಲ್ಲ ಒಂದು ಪ್ರಕಾರದ ಜಡ್ಡು ಜಾಪತ್ರೆ ಇದ್ದೇ ಇರ್ತವೆ. ಅದನ್ನೇನು ನಾವು ಅರ್ಥಾತ್ ಪ್ರತಿಯೊಬ್ಬರು ಅದನ್ನ ಅನುಭವಿಸ್ತಾ ಇರ್ತಾರೆ ತಮ್ಮ ಪಾಲಿಗೆ ಬಂದಾಗ. ಆದರೆ ಇದು ಇಡೀ ಜಗತ್ತಿಗೆ ವಿಚಿತ್ರ ಪ್ರಕಾರವಾಗಿ ಹರಡ್ತಕ್ಕಂಥ ಈ ರೋಗದಿಂದ ನಾವು ಮುಂಚೆ ಬಿಡುಗಡೆ ಆಗಬೇಕಾಗಿದೆ. ಜೀವನ ನಿತ್ಯದ ನಮ್ಮ ಒಂದು ಜೀವನ ಚಟುವಟಿಕೆಗಳೇನವನ್ನು ಶಾಂತವಾಗಿ, ಸ್ವಸ್ಥವಾಗಿ, ಸಮಾಧಾನಪೂರ್ಣವಾಗಿ ನಡಿಬೇಕು ಅಂದರೆ ನಾವು ಇದನ್ನು ಮಾಡಬೇಕು. ನಮಗೆ ಸಂತೋಷ ಅನಿಸುವ ವಿಷಯ ಏನು ಅಂದರೆ ಕರ್ನಾಟಕದಲ್ಲಿ ಈಗಾಗಲೇ ಏನದಂದ್ರೆ ಬಹಳಷ್ಟು ಗ್ರೂಪ್ಗಳಾಗಿವೆ. ಸುಮಾರು 24-25 ಗ್ರೂಪ್ಗಳು ಕರ್ನಾಟಕದ್ದು ಇದ್ದು
4-5 ಗ್ರೂಪ್ಗಳು ಏನಂದ್ರೆ ಮಹಾರಾಷ್ಟ್ರದ್ದು ಆಗಿವೆ. ಅದಕ್ಕಾಗಿ ನಾವು 2 ಸಲ ಮಹಾರಾಷ್ಟ್ರದವ್ರದ್ದು ಮೀಟಿಂಗ್ ಮಾಡಿದ್ವಿ ಜೂಮ್ನಲ್ಲಿ. ಅಲ್ಲಿ ಮಹಾರಾಷ್ಟ್ರದಲ್ಲಿ ಎಲ್ಲಾ ಪ್ರಾಂತದಲ್ಲಿರ್ತಕ್ಕಂಥ ವಿಶೇಷ ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು, ಸಾಮಾಜಿಕ ಆಧ್ಯಾತ್ಮಿಕ ದೃಷ್ಟಿಯಿಂದ ಸಮಾಜದಲ್ಲಿ ಕಾರ್ಯ ಮಾಡ್ತಕ್ಕಂಥವ್ರು, ಆಧ್ಯಾತ್ಮಿಕ ಸಾಧನೆಯನ್ನೇ ಮುಖ್ಯವಾಗಿ ಹೇಳ್ತಕ್ಕಂಥ ಮಹಾರಾಜರ ಶಿಷ್ಯರು, ಅದೇ ರೀತಿಯಾಗಿ ಇನ್ನೂ ನಾನಾ ಮಹಾರಾಜ್ ತರಾಣಿಕರ್ ಅಂತ ಇಂದೋರ್ನಲ್ಲಿದ್ದಾರೆ ಅವ್ರ ಶಿಷ್ಯರು, ಅದೇ ರೀತಿಯಾಗಿ ಇನ್ನೂ ಅನೇಕ ಸತ್ಪುರುಷರ ಶಿಷ್ಯರು ಎಲ್ಲರೂ ಸೇರಿ ನಾವು ಈಗ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಸಂಘಟನೆ ಮಾಡಿಕೊಂಡು ಹನುಮಾನ್ ಚಾಲಿಸ ಪಾಠ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು 2 ಸಲ ಜೂನ್ನಲ್ಲಿ ಮೀಟಿಂಗ್ ಕರೆದ್ವಿ. 2 ಸಲನು ಬಹಳ ಒಳ್ಳೆ ದೃಷ್ಟಿಯಿಂದ ಅವ್ರದ್ದೆಲ್ಲರೂ ಏನಾದ್ರು ಸದ್ಭಾವನೆ ವ್ಯಕ್ತ ಆದ್ರು. ನಾವು ಎಲ್ಲರೂ ನಮ್ಮ ಜಿಲ್ಲೆಗಳಲ್ಲಿ, ಪ್ರಾಂತಗಳಲ್ಲಿ, ವಿಭಾಗಗಳಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಬಹಳಷ್ಟು ಜನರನ್ನ ಈ ಹನುಮಾನ್ ಚಾಲಿಸ ಪಾಠ ಮಾಡಿ ಹಸ್ತೀವಿ ಅಂತ ತಿಳ್ಕೊಂಡು ನಮ್ಗೆ ಅತ್ಯಂತ ಸಂತೋಷದಿಂದ ಅವರು ಹೇಳಿದರು. ನಮಗೂ ಬಹಳ ಸಂತೋಷ ಆಯಿತು. ಆ ದೃಷ್ಟಿಯಿಂದ ಅಲ್ಲಿಯೂ ಸಹಿತ ಈಗ ಬಹಳ ವ್ಯಾಪಕವಾಗಿ ಗುಜರಾತ್ನಲ್ಲಿ ನಾವಿವತ್ತು ಬೆಳಿಗ್ಗೆ ಗುಜರಾತ್ನಲ್ಲಿ ಫೋನ್ ಮಾಡಿ ಬಡೋದಕ್ಕೆ ಅಲ್ಲಿಯೂ ಹೇಳಿದ್ವಿ. ಅಲ್ಲಿ ಅವರು ಸಹಿತ ಅತಿ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಆಮೇಲೆ ಹಿಂದಿಯಲ್ಲಿ ಒಂದು ಪ್ರವಚನ ಮಾಡಿ, ನಮಗೆ ಬಹಳ ಹಿಂದಿದ ಅಭ್ಯಾಸದ ಅಂತ ಏನಿಲ್ಲ, ಆದರೂ ಸಹಿತ 13 ಭಾಷಾದಲ್ಲಿ ನಾವು ಸ್ವಲ್ಪ ನಮ್ಮ ಭಾವಗಳನ್ನು ವ್ಯಕ್ತ ಮಾಡಬೇಕು ಅನ್ನುವಂಥ ಕಳಕಳಿ ಇರೋದ್ರಿಂದಾಗಿ ಹಿಂದಿಯಲ್ಲಿನೂ ಸ್ವಲ್ಪ ಹೇಳಿದರೆ ಯಾರು ಹಿಂದಿ ಭಾಷೆಯಲ್ಲಿದ್ದಾರೆ, ವಿಶೇಷತಃ ಏನು ಅಂದ್ರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶಗಳಲ್ಲಿ ಯಾವ ಹಿಂದಿ ಭಾಷೆಯ ಜನರಿದ್ದಾರೋ ಅವರಿಗೂ ಅದನ್ನ ವಾಟ್ಸಾಪು, ಫೇಸ್ಬುಕ್ಕು, ಲೈವು, ಅದೇ ರೀತಿಯಾಗಿ ಯೂಟ್ಯೂಬ್ಗಳ ಮೂಲಕವಾಗಿ ಅವರಿಗೂ ಎಲ್ಲರಿಗೂ ಮುಟ್ಟೋ ಹಾಗೆ ನಾವು ಪ್ರಯತ್ನ ಮಾಡಬೇಕು ಅನ್ನುವಂಥ ಒಂದು ಯಥಾರ್ಥಿ ಅಂತಂದ್ರೆ ಯೋಜನೆ ಮಾಡಿಕೊಂಡಿದ್ದೀವಿ. ಅದಕ್ಕನುಸಾರವಾಗಿ ಶನಿವಾರ ಸಾಯಂಕಾಲ 7:30ಕ್ಕೆ ಹಿಂದಿಯಲ್ಲಿ ಪ್ರವಚನದ ಬಹುಶಃ 22ನೇ ತಾರೀಕು ಆಗ್ಬೋದು. ಅವತ್ತು ಹಿಂದಿಯಲ್ಲಿ ಏನದ ಅಂತಂದ್ರೆ ಪ್ರವಚನದ, ಆಮೇಲೆ ಹಿಂದಿಯಲ್ಲೂ ಸಹಿತ ನಾವು ಇದನ್ನ ವ್ಯಾಪಕವಾಗಿ ಗ್ರೂಪ್ಗಳನ್ನು ಮಾಡಿ ಅಲ್ಲಿ ಹಿಂದಿ ದೇಶದಲ್ಲಿನೂ ಈ ಹನುಮಾನ್ ಚಾಲೀಸ ಅನ್ನೋದನ್ನು ನಾವು ಪ್ರಯತ್ನ ಮಾಡಬೇಕಾಗಿದೆ. ಒಟ್ಟಿನಲ್ಲಿ ನೀವು ಎಲ್ಲರೂ ಸೇರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಹನುಮಾನ್ ಚಾಲೀಸ ಅನ್ನೋದನ್ನ ನಾವು ಇದನ್ನ ಆಮೇಲೆ 3 ವರ್ಷ ಆದಮೇಲೆ 11 ಕೋಟಿ ಆದಮೇಲೆ ಈ ಕೊರೋನಾ ಅಷ್ಟೊತ್ತಿಗೆ ಅರ್ಥಾತ್ ಅಷ್ಟು ಇದು ಆಗಲಿಕ್ಕಿಲ್ಲ. ಆದಷ್ಟು ಬೇಗನೆ ಕೊರೋನಾ ಏನದನ್ನು ಸಂಪೂರ್ಣವಾಗಿ ನಿರ್ನಾಮವಾಗಿ ಹೋಗಿಬಿಡಬೇಕು. ಕೊರೋನಾ ಹೆಸರು ಸಹಿತ ಮರೆತು ಹೋಗುವ ಹಂಗಾಗಬೇಕು. ಆಮೇಲೆ ಏನು ಅಂತಂದ್ರೆ ನಮ್ಮ ಜೀವನೆಲ್ಲ ಸಮಾಧಾನಪೂರ್ಣ ಆಗಿ ಶೇಷಾಯುಷ್ಯವನ್ನು ನಾವು ಭಗವಂತನ ನಾಮಸ್ಮರಣೆ, ಉಪಾಸನೆ ಇತ್ಯಾದಿಗಳಲ್ಲಿ ನಾವು ಕಳೆದು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಕಳಕಳಿ ಏನದನ್ನು ಮಾಡ್ಲಿಕ್ಕೆ ಹತ್ತೀವಿ. ಈ ಒಂದು ಆಕ್ರಮಣವನ್ನು ಏನದನ್ನು ಅರ್ಥಾತ್ ಕೊರೋನಾದ ಮೇಲೆ ಭಗವಂತನ ದಿವ್ಯವಾಗಿರ್ತಕ್ಕಂಥ ಅಸ್ತ್ರಗಳ ಒಂದು ಆ ಸ್ತೋತ್ರ ರೂಪಿ ಅಸ್ತ್ರಗಳ ಆಕ್ರಮಣವನ್ನು ನಾವು ಜೋರಾಗಿ ಮಾಡಬೇಕಾಗಿದೆ. ಅಂದ್ರೆ ಆ ಕೊರೋನಾ ಅನ್ನುವಂಥ ಅಸುರಿ ಶಕ್ತಿ ಏನದನ್ನು ಅದು ತನ್ನ ಪ್ರಭಾವವನ್ನು ಕಳ್ಕೊಂಡು ತನ್ನ ನಾಮ ಶೇಷ ಆಗಬೇಕು, ಹೆಸರು ಸಹಿತ ಶೇಷ ಉಳಿಬಾರದು ಅನ್ನುವಂತೆ ಆಗಬೇಕು ಅನ್ನೋದೇ ನಮ್ಮ ಕಲ್ಕಲೆ ಇರೋದ್ರಿಂದ ನೀವು ಎಲ್ಲರೂ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯತ್ನ ಮಾಡೋಣ, ಸಾಧನೆ ಮಾಡೋಣ. ಈ ಸಾಧನೆ ನಮ್ಮ ಜೀವನದಲ್ಲಿ ಉಳ್ಕೊಂಡು ನಮ್ಮ ಕೊನೆಯವರೆಗೂ ನಮಗೆ ಆ ಮಾರುತಿಯ ಸಂರಕ್ಷಣೆ, ಮಾರುತಿಯ ಒಂದು ದಿವ್ಯವಾಗಿರ್ತಕ್ಕಂಥ ಪ್ರೇಮ, ಪ್ರೀತಿ, ಅಂತಃಕರಣ ಭಾವ ನಮಗೆ ಪ್ರಾಪ್ತ ಆಗಬೇಕು. ಅದರಿಂದ ನಮ್ಮ ಮನಸ್ಸಿಗೆ ಸುಖ ಶಾಂತಿ ಆಗಬೇಕು, ಮನಸ್ಸು ನಿರ್ಭಯ ಆಗಬೇಕು, ಆಯುಷ್ಯ ಎಲ್ಲ ನಾವು ನಿರ್ಭಯದಿಂದ ಜೀವನ ಬಾಳಿ ಬರುವಂತೆ ಆಗಬೇಕು ಅನ್ನೋ ಕಳಕಳಿಯಿಂದ ನಾವು ಅದನ್ನು ಸಂಕಲ್ಪ ಮಾಡಿದ್ದೀವಿ. ಈಗ ನಾನು ಇವತ್ತು ಅರ್ಥಾತ್ 7ನೇ ಗ್ರೂಪನ್ನು ನಾನು ಓದ್ತಾ ಇದ್ದೀನಿ. ಅದರಲ್ಲಿ ಒಂದು ಅವರು ಏನು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅಂದ್ರೆ ಅರ್ಥಾತ್ 7ನೇ ಗ್ರೂಪಿನ ಉಸ್ತುವಾರಿ ಮಾಡ್ತಕ್ಕಂಥವ್ರು ಅದನ್ನು ಅಡ್ಮಿನಿಸ್ಟ್ರೇಟರ್ ಏನ್ ಮಾಡಿಕೊಂಡಿದ್ದಾರೆ ಅಂದ್ರೆ 5ರ ಕೆಳಗಿನ ಅವರ ಹೆಸರನ್ನ ಸದ್ಯ ಅವರು ಸ್ಥಗಿತಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ರು ಏನಂದ್ರು ಅಂದ್ರೆ ಈ 4, 3, 2, 1 ಇರ್ತಕ್ಕಂಥವ್ರು ಇನ್ನೂ ಹೆಚ್ಚಿನ ಸಂಖ್ಯೆಯನ್ನು ಕೊಡ್ತಾ ಇದ್ದಾರೆ. ಆದ್ರಿಂದ ನಾವು ಈಗನ ಅವರಿಗೆ 1, 2, 3, 4 ಅಂತ ಓದೋದು ಬೇಡ. 2 ದಿವಸ, 2 ದಿವಸ, 3 ದಿವಸ ಅವಕಾಶ ಕೊಟ್ಟು ಅವ್ರು ಇನ್ನೂ ಎಷ್ಟು ಹೆಚ್ಚಿಗೆ ಓದ್ತೀವಿ ಅಂತಾರೆ, ಅರ್ಥಾತ್ ಪಾಠ ಮಾಡ್ತೀವಿ ಅಂತಾರೆ. ಅದನ್ನು ಆಮೇಲೆ ನಾವು ಲೆಕ್ಕ ತಗೊಂಡು ಅವ್ರ ಅಂಕಿ ಸಂಖ್ಯೆಗಳನ್ನು ತಗೊಂಡು ನಾವು ನೀವು ಮತ್ತೊಂದು ಸಲ ಉಳಿದವ್ರ ಹೆಸರು ಕಳಿಸ್ಕೊಡ್ತೀವಿ.
ನೀವು ಅದನ್ನ ಆಮೇಲೆ ಓದ್ರಿ ಅಂತ ತಿಳ್ಕೊಂಡು ಹೇಳಿ ನಮಗೂ ಸಂತೋಷ ಆಯಿತು. 5ರ ಕೆಳಗಿನವರು 4, 3, 2, 1 ಏನದನ್ನು ಯಾರಿಗೆ ಅನಿವಾರ್ಯ ಅದನ್ನು ನಮ್ಗೆ 2ಕ್ಕಿಂತಲೂ 3ಕ್ಕಿಂತಲೂ ಹೆಚ್ಚಿಗೆ ಅನ್ಲಿಕ್ಕೆ ಆಗಂಗೇ ಇಲ್ಲ ಅಂತ ತಿಳ್ಕೊಂಡು ಯಾರಿಗೆ ಅಂತ ಅನಿವಾರ್ಯ ಅದನ್ನು ಅವ್ರಿಗೆ ನಮ್ದೇನು ಆಗ್ರಹ ಇಲ್ಲ. ಆದ್ರೆ ಯಾರಿಗೆ ಸ್ವಲ್ಪ ಸಮಯ ಅದನ್ನು ಈ ಒಂದು ಅರ್ಥಾತ್ ನಿಜವಾಗಿ ಒಂದು ಎಮರ್ಜೆನ್ಸಿ ಸಮರ ಇದ್ದಂಗೆ ಆಣಿವಾಣಿ ಅಂತ ಎಮರ್ಜೆನ್ಸಿ ಇದ್ದಂಗ ತತ್ಕಾಲ ಪರಿಸ್ಥಿತಿ ಬಂದಿರೋದರಿಂದಾಗಿ ನಾವು ಈ ಬಹಳಷ್ಟು ಆ ದಿಶೆಯಲ್ಲಿ ಕಾರ್ಯ ಮಾಡಬೇಕಾಗಿದೆ, ಸಾಧನೆ ಮಾಡಬೇಕಾಗಿದೆ ಅನ್ನೋ ದೃಷ್ಟಿಯಿಂದ ಯಾರಿಗೆ ಸ್ವಲ್ಪ ಎಷ್ಟೆಷ್ಟು ಸ್ವಲ್ಪ ಆದರೂ ಅವಕಾಶ ಇತ್ತು ಅಂದ್ರೆ ಅಷ್ಟಷ್ಟು ಸ್ವಲ್ಪ ಹೆಚ್ಚಿಗೆ ಅಂದು ನಿಮ್ಮ ಕನಿಷ್ಠ ಏನು ಅಂದ್ರೆ 5ರ ಮೇಲೆ ಅಂದ್ರೆ 5, 6, 7, 8, 9, 10, 11 ಆಮೇಲೆ 11 ಅನ್ನೋದ್ರಿಂದ ಮುಂದೆ ನೀವು ಒಂದು ಕಡೆ ಕೂತ್ಕೊಂಡು 5 ಅಂದ್ರು 5 ಅಂದ ಮೇಲೆ ಆಮೇಲೆ ರಾತ್ರಿ ಮಲ್ಕೊಳ್ಳೋ ತನಕ ಹತ್ಲಾಗಿತ್ಲ ಕೂತ್ಕೊಂಡು ಅಡ್ಡಾಡ್ಕೋತ ಅಥವಾ ಮನೆಯಲ್ಲಿ ಹೊರಗೆ ಹೋಗುವಂತ ಪರಿಸ್ಥಿತಿ ಅಂತೂ ಇಲ್ಲೇ ಇಲ್ಲ. ಮನೆಯೊಳಗೆ ಇದ್ದುಕೊಂಡು ಕೋಲಿ ಒಳಗೆ ಸ್ವಸ್ಥ ಶಾಂತವಾಗಿ ಕೂತ್ಕೊಂಡು ರಾತ್ರಿವರೆಗೂ ಎಷ್ಟು ಅಂತೀರೋ ಅದನ್ನೆಲ್ಲ ಪಾಠವನ್ನ ನೀವು ನಿಮ್ಮ ಒಂದು ನೋಟ್ಬುಕ್ನಲ್ಲಿ ಹಚ್ಚಿಟ್ಟು ತಿಂಗಳ ಕೊನೆಗೆ ಅದನ್ನು ನಮಗೆ ತಿಳಿಸ್ಬೇಕು. ಅದೇ ರೀತಿಯಾಗಿ ನಿಮ್ಗೆ ಈ ಇಡೀ ತಿಂಗಳು ಸಂಪೂರ್ಣ ತಿಂಗಳು ನೀವು ಅಗದಿ ಹೆಚ್ಚಿಗೆ ಅಂದ್ರೆ ಎಷ್ಟು ಮಾಡ್ಲಿಕ್ಕೆ ಶಕ್ಯದ ಅಥವಾ ಎಷ್ಟು ಅಗದಿ ಕಡಿಮೆ ಅಂದ್ರೆ ಎಷ್ಟು ಮಾಡ್ಲಿಕ್ಕೆ ಶಕ್ಯದ, ಎಷ್ಟು ಪಾಠ ಮಾಡ್ಲಿಕ್ಕೆ ಶಕ್ಯ ಆಗ್ತದೆ ಅನ್ನೋದನ್ನ ಮುಂದಿನ ತಿಂಗಳು ಹೆಸರು ಕೊಡುವಾಗ ಅಂಕಿ ಕೊಡುವಾಗ ನಾವು 11 ಕೊಟ್ಟಿದ್ವಿ. ನಮಗೆ 15 ಮಾಡ್ಲಿಕ್ಕೆ ಆಗ್ತದ ಅಂತ ಹಿಂಗೆ ಹೇಳಿ ನೀವು 15 ಕೊಡ್ಬೋದು. ಅಥವಾ ಏನಪ್ಪ ನಾವು 15 ಮಾಡ್ತಿದ್ವಿ ನಾವು 20 ಮಾಡ್ತೀವಿ ಅಂತ ಹೇಳಿ 20 ಕೊಡ್ಬೋದು. ಈ ರೀತಿಯಾಗಿ ನಾವು ದಾನವಾಗಿ ಸ್ವಲ್ಪ ನಾನು ಹೇಳಿದೆ, ಸ್ವಲ್ಪ ನಾವು 1 ಅಂದ್ವಿ ಅಂದ್ರೆ 1ಕ್ಕೆ ನಮಗೆ ಸಮಾಧಾನ ಆಗುದಿಲ್ಲ, ತೃಪ್ತಿ ಆಗುದಿಲ್ಲ. ಬರೀ 2 ಅನ್ಬೇಕಂತ ಅನಿಸ್ತದೆ, 2 ಅಂದ್ರೂ 3 ಅನ್ಬೇಕು ಅನಿಸ್ತದೆ. ಈ ಪ್ರಕಾರವಾಗಿ ಯಾರು ಹೆಚ್ಚಿಗೆ ಸಂಖ್ಯಾ ಕೊಡ್ತೀರಿ ಅವ್ರು ಇನ್ನೊಂದು 2-3 ದಿನದಲ್ಲೇ 3-4 ದಿನದಲ್ಲೇ ಅವ್ರ ಲಿಸ್ಟ್ ಮತ್ತೊಂದು ಸಲ ನಮ್ಗೆ ಕಳಿಸ್ತಾರೆ. ಅವಾಗ ನಾವು ಇನ್ನೂ ಹೆಚ್ಚಿಗೆ ಕೊಟ್ಟವ್ರದ್ದು ಸಹಿತ 1ರ ತನಕ ಇದ್ದವ್ರ ಬಗ್ಗೆ ಇನ್ನೂ ನಮ್ಗೆ ಅಷ್ಟ ಪ್ರೇಮದ ಅಂತಃಕರಣದ ಭಾವದ ಅವ್ರ ಜೊತೆ ನಮ್ದು ಏನೂ ಏನಿಲ್ಲ ಅಂದ್ರೆ ಅಸಮಾಧಾನ ಇಲ್ಲ, ತೃಪ್ತಿ ಇಲ್ಲ. ಆದ್ರೆ ಕಳಕಳಿ ಅದಲ್ಲ ಏನು ಅಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಅಂದ್ರೆ ಅನ್ನೋದು ಆತ್ಮೀಯತೆ ಒಂದು ಆಗ್ರಹವನ್ನೇ ಹೊರತು ಅದ್ರ ಬಗ್ಗೆ ನಮಗೆ ದುರಾಗ್ರಹ ಇಲ್ಲ. ಅದನ್ನು ಅಂದೇ ತೀರಬೇಕು ಅನ್ನುವಂಥ ದುರಾಗ್ರಹ ಇಲ್ಲ, ಅನ್ನಬೇಕು ಅನ್ನುವಂಥ ಪ್ರೀತಿಪೂರ್ಣ ಆಗ್ರಹದ ಅಷ್ಟೇ ಹೊರತು ದುರಾಗ್ರಹ ಇಲ್ಲ. ಆದ್ದರಿಂದ ನೀವು ಎಷ್ಟು ಶಕ್ತಿದ್ರು ಅಷ್ಟು ಹೆಚ್ಚಿಗೆ ಹೆಸರು ಕೊಡೋದು ನಾನು ಹೆಸರು ಓದ್ತೀನಿ ಅಂತ ಮುಂದೆ ಹೆಸರು ಕೊಡ್ಲಿಕ್ಕತ್ತಲ್ಲ ಅವ್ರದ್ದು ಹೆಸರು ಓದ್ತೀನಿ ಅಂತ ಅಲ್ಲ 7 ಒಟ್ಟ ಅದರ ಗ್ರೂಪಿಗೆ ಕೊಳ್ಳೋರು ಇನ್ನೇ ಮತ್ತೆ ಬದಿದು ಕೊಟ್ಟರು ನಾವು ಓದ್ತೀವಿ ಅಂತ. ಅದೇ ರೀತಿಯಾಗಿ ನಮ್ಮ ಮುಂದೆ ಯಾರ್ಯಾರೀಗ ಯಾವುದೇ ಗ್ರೂಪಿಗೆ ಹೆಸರು ಕೊಡ್ಲಿಕ್ಕಂತಿದ್ರು ಸಹಿತ ಅವರು ನಮ್ಗೆ ಅವ್ರ ಗ್ರೂಪಿನ ಒಂದು ಮುಖಂಡರಿಂದ ಅಡ್ಮಿನ್ಗಳಿಂದ ನಮ್ಗೆ ಅವ್ರ ಹೆಸರು ನಮ್ಮ ಕಡೆಗೆ ಬರ್ತಾವೆ. ನಾವು ಅವನು ಸಹಿತ ಈ ಸದ್ಯ ಏನಾದ್ರು ಯಾರು ಕೊಟ್ಟಿದ್ದೀವಿ ಅವ್ರದಂತೂ ಓದ್ತೀವಿ. ಅದೇ ರೀತಿಯಾಗಿ ಮುಂದೆ ಯಾರ್ಯಾರು ಕೊಡ್ತಾರೋ ಅವ್ರ ಹೆಸರು ಸಹಿತ ನಾವು ಅಕಸ್ಮಾತ್ ನೀವು ಒಂದು ಯಾವುದೋ ಒಂದು ಅವಕಾಶದಿಂದ 1ನೇ ಗ್ರೂಪು 2ನೇ ಗ್ರೂಪು ಹಿಂಗೆ ಕೊಟ್ಟರು ಓದ್ತೀವಿ. ಮತ್ತು ಈಗಾಗಲೇ ಅದು ಗ್ರೂಪ್ ಕ್ಲೋಸ್ ಆಗಿದ್ದನ್ನು ನೀವು ನಿಮ್ಮ ಗ್ರೂಪಿನ ಯಾವ ಗ್ರೂಪಿನಲ್ಲಿ ಕೊಡ್ಬೇಕಂತೀರ ಆ ಗ್ರೂಪಿನ ಅಡ್ಮಿನ್ ಅವ್ರ ಜೊತೆಗೆ ಸಂಪರ್ಕ ಮಾಡಿ ನೀವೇನಾದ್ರು ಅವರು ಒಂದು ಸಲಹೆ ಸೂಚನೆಗೆ ಅನುಸಾರವಾಗಿ ನಿಮ್ಮ ಹೆಸರು ಕೊಟ್ಟರೆ ಅದನ್ನು ಸಹಿತ ನಾವು ಓದ್ತೀವಿ. ಮುಖ್ಯವಾಗಿ ಅಂದ್ರೆ ನಾವು ಇಲ್ಲಿ ಓದೋದ್ರ ಮುಖ್ಯ ತಾತ್ಪರ್ಯ ಇರೋದು ಅಂದ್ರೆ ನಾವು ಮಹಾರಾಜರಿಗೆ ಹೇಳ್ತೀವಿ ಏನು ಅಂತಂದ್ರೆ ಮಹಾರಾಜ ಇಂಥ ಭಕ್ತರು ಎಷ್ಟು ಸೇವೆ ಮಾಡ್ತಾ ಇದ್ದಾರೆ, ಸಾಧನೆ ಮಾಡ್ತಾ ಇದ್ದಾರೆ, ಅವರಿಗೆ ನೀವು ಎಲ್ಲ ದೃಷ್ಟಿಯಿಂದ ಅನುಗ್ರಹ ಮಾಡಿ ಮತ್ತು ಇದಕ್ಕೂ ಹೆಚ್ಚಿಗೆ ಪಾಠ ಮಾಡತಕ್ಕಂಥ ಶಕ್ತಿ ಯುಕ್ತಿ ಭಕ್ತಿ ಕೊಡ್ರಿ ಅಂತ ತಿಳ್ಕೊಂಡು ನಾವು ಮಹಾರಾಜನ ಪ್ರಾರ್ಥನಾ ಮಾಡಿದಂಗೆ ಆಗ್ತದೆ. ಸಂಕಲ್ಪ ಮಾಡೋದು ಇದರ ಅರ್ಥ ಏನು ಅಂದ್ರೆ ನಾವು ನಮ್ಮೊಳಗನೆ ಸದ್ಗುರುಗಳನ್ನು ಆಹ್ವಾನ ಮಾಡಿಕೊಂಡು ನಾವು ಅರ್ಥಾತ್ ನಮ್ಮ ಅಂತಃಕರಣಗಳು ಕೂತ್ಕೊಂಡು ಅವರೇ ನಮ್ಮ ಕಡೆಯಿಂದ ಪಾಠ ಮಾಡಿಸ್ಕೊಳ್ತಾರೆ ಅನ್ನುವಂಥ ಭಾವಕ್ಕನೇ ಸಂಕಲ್ಪ ಅಂತ. ಅರ್ಥಾತ್ ನಾವು ಅವರಿಗೆ ಅಗದಿ ಪ್ರಾರ್ಥನಾ ಪೂರ್ವಕವಾಗಿ ಹೇಳಿದಂಗೆ ಆಗ್ತದೆ, ನೀವೇ ನಮ್ಮ ಅಂತಃಕರಣದಲ್ಲಿ ಕೂತ್ಕೊಂಡು ನಮ್ಮ ಕಡೆಯಿಂದ ಪಾಠ ಮಾಡಿಸ್ಕೊಡ್ರಿ, ನಾನು ನನ್ನ ಕರ್ತೃತ್ವದಿಂದ ಮಾಡ್ತೀನಿ ಅಂದ್ರೆ ಆಗುದಿಲ್ಲ, ನೀವ ನಿಮ್ಮ ಕರ್ತೃತ್ವ ನನ್ನ ಮೂಲಕವಾಗಿ ನಿಮ್ಮ ಕರ್ತೃತ್ವ ನಡೆಸ್ರಿ ಅನ್ನೋದಕ್ಕೆ ನಾವು ಸಂಕಲ್ಪ ಅಂತೀವಿ. ಅದನ್ನ ಆ ರೀತಿಯಾಗಿ ಸಂಕಲ್ಪ ಮಾಡಿ ನಾವು ಇನ್ನೂ ಹೆಚ್ಚಿಗೆ ಮಾಡುವಂತಹದ್ದನ್ನು ಮಾಡೋಣ. ಇವತ್ತು ನೀವೆಲ್ಲರೂ ಅರ್ಥಾತ್ ಎಷ್ಟು ಮಂದಿ ಹೆಸರು ಹೋಗ್ತೀನಿ ಅವ್ರು ಎಲ್ಲರೂ
ಮಹಾರಾಜರಿಗೆ ಸಮರ್ಪಣೆ ಮಾಡಬೇಕು ಹೆಸರುಗಳನ್ನು ದೃಷ್ಟಿಯಿಂದ ಮುಂಚೆ ಸಂಕಲ್ಪ ಮಾಡಿ ಆಮೇಲೆ ನಾನೇನಂದ್ರೆ ಓದಲಿಕ್ಕೆ ಶುರು ಮಾಡಿದೆ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ 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 ರಘುವೀರ ಸಮರ್ಥ. गोविंदाय नमः, विष्णवे नमः, मनसूराय नमः, त्रिविक्रमाय नमः, मनाय नमः, श्रीधराय नमः, ऋषिकेशाय नमः, पद्मनाभाय नमः, दामोदराय नमः, संकर्षणाय नमः, वासुदेवाय नमः, प्रद्युम्नाय नमः, अनिरुद्धाय नमः, पुरुषोत्तमाय नमः, अधोक्षजाय नमः, नारसिंहाय नमः, अच्युताय नमः, जनार्दनाय नमः, उपेन्द्राय नमः, हरये नमः, श्रीकृष्णाय नमः. श्रीमन्महागणाधिपतये नमः. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा सर्वदा सर्वकार्येषु नास्तेषां मङ्गलम् येषां हृदयस्थो भगवान् मङ्गलायतनं हरिः तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपदे ते गुरुं स्मरामि लाभस्तेषां निरस्तेषां गुणस्तेषां पराजयः येषामिन्दीवरस्यां हृदयस्थो जनार्दनः विनायकं गुरुं भानुं ब्रह्मा विष्णु महेश्वरान् सरस्वतीं प्रणम्यादौ सर्वकार्यार्थसिद्धये यत्र योगेश्वरः कृष्णो यत्र पार्थो धनुर्धरः तत्र श्रीविजयोद्भूतध्रुवादितिर्मतिर्मम सर्वेषु आरब्धकार्येषु त्रयस्त्रिभुवनेश्वराः देवादिशन्तु नः सिद्धिं ब्रह्मेशां जनार्दनः. ओं लक्ष्मीनारायणाभ्यां नमः, उमामहेश्वराभ्यां नमः, वाणी हिरण्यगर्भाभ्यां नमः, शशि पुरंदराभ्यां नमः, इष्टदेवताभ्यो नमः, कुलदेवताभ्यो नमः, रामदेवताभ्यो नमः, स्थानदेवताभ्यो नमः, वासुदेवताभ्यो नमः, आदित्यादिनवग्रहदेवताभ्यो नमः, सर्वेभ्यो देवेभ्यो नमः, सर्वेभ्यो ब्राह्मणेभ्यो नमो नमः. श्रीमद्भगवतो महापुरुषस्य विष्णोराज्ञया प्रवृत्तमानस्य अद्य ब्रह्मणः द्वितीयपरार्धे श्रीश्वेतवादाकल्पे वैवस्वतमन्वन्तरे अष्टाविंशतितमे कलियुगे कलिप्रथमचरणे भूलोके भरतवर्षे भरतखण्डे जम्बूद्वीपे दण्डकारण्ये देशे गोदावल्याः दक्षिणे तीरे शालिवांशिके बौद्धावतारे रामक्षेत्रे अस्मिन् वर्तमाने व्यावहारिके चान्द्रमानेन प्रभवादिशक्तिसंवत्सराणां मध्ये प्लवनाम संवत्सरस्य उत्तरायणे वैशाखमासे कृष्णपक्षे अद्य शुक्लपक्षे अद्य कृष्णपक्षे शुक्लपक्षे अद्य दशम्यां तिथौ अद्यवासरः वासरस्तु भार्गववासर दिवस नक्षत्रे शुभ नक्षत्रे शुभ योगे शुभ करणे एवं गुणविशेषेण विशिष्टायां शुभ तिथौ सर्वेषां विश्वव्यापिनां साधकानां कुटुंब सकुटुंबानां सपरिवाराणां विपद दुष्पद सहितानां क्षेम स्थैर्य वीर्य विजय अभय आयु आरोग्य ऐश्वर्याभिवृद्ध्यर्थं धर्मार्थकाम मोक्षफलपुरुषार्थं भक्ति ज्ञान वैराग्य सिद्ध्यर्थं श्री भरत लक्ष्मण शत्रुघ्न हनुमत समेत श्री सीतारामचंद्र कृपा प्रसाद सिद्ध्यर्थं श्री सद्गुरु ब्रह्मचैतन्य महाराज सद्गुरु श्री ब्रह्मानंद महाराज कृपा प्रसाद सिद्ध्यर्थं अद्य सप्तम संघस्थ साधकानां नामवाचनं हनुमान चालीसा पाठकर्तॄणां नामवाचनं च करिष्ये तत्रारोग्यनिर्विघ्नता सिद्ध्यर्थं महागणपति स्मरणं च करिष्ये. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा सर्वदा सर्वकार्येषु सर्वदा गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः. सद्गुरुनाथ चरणारविन्दाभ्यां नमः. प्रार्थनां समर्पयामि.
ಶ್ರೀರಾಮ ಸಮರ್ಥ. ಶ್ರೀರಾಮ ಸಮರ್ಥ. ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾನು ಇವತ್ತ ಗ್ರೂಪ್ ನಂಬರ್ ಹಾಕಿಬಿಟ್ರಿ ನಮ್ಗೆ ಗೊತ್ತಾಗಿದೆ. ಇಲ್ಲೆಲ್ಲ ಗ್ರೂಪ್ ನಂಬರ್ ಇವತ್ತು 7ನೇ ಗ್ರೂಪಿನಲ್ಲಿ ಹನುಮಾನ್ ಚಾಲೀಸ ಪಾಠ ಮಾಡತಕ್ಕಂಥ ಸದ್ಭಕ್ತರ ಹೆಸರುಗಳನ್ನು ನಾನು ಕ್ರಮವಾಗಿ ಹೋಗ್ತೀನಿ. ಈ ಒಂದು ಲೀಸ್ಟ್ನಲ್ಲೇ ಮುಖ್ಯವಾಗಿ 5 ಅಂತಕ್ಕಂಥವ್ರವರೆಗೆ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಲೀಸ್ಟ್ ಮಾಡಿದ್ದಾರೆ. ಮುಂದಿನವರು ಲೀಸ್ಟ್ ಮಾಡಂಗಿಲ್ಲ ಅಂತಿಲ್ಲ. ಒಂದು 2-3 ದಿನಗಳವರೆಗೆ ಪ್ರತೀಕ್ಷಾ ಮಾಡ್ತದೆ. ಏನು ಅಂದ್ರೆ ಸ್ವಲ್ಪ 4 ಇದ್ದವ್ರು 5, 3 ಇದ್ದವ್ರು 5, 5ರವರೆಗೆ ಯಾರಾದ್ರೂ ಬರ್ತಾರೆ ಅಂತ ಪ್ರತೀಕ್ಷಾ ಮಾಡಿ ಆಮೇಲೆ ಒಂದು 3-4 ದಿವಸಗಳಲ್ಲಿ ಹಂಗೇನು ಅನಿಸಿಲ್ಲ ಅಂದ್ರೆ ಅಥವಾ ಯಾರ್ಯಾರು 5ರವರೆಗೆ ಬಂದಿದ್ದಾರೆ 5 ಅಂತೀವಿ ಅಂತ ತಿಳ್ಕೊಂಡು ಮತ್ತೆ ತಿರುಗಿ ಹೆಸರು ಕೊಡ್ತಾರಲ್ಲ ಅವರ ಒಂದು ಹೆಸರು ಮುಂದೆ 5 ಅಂತ ಓದೋ ಹಂಗೆ ಇಟ್ಕೊಂಡು ಕೊನೆಗೆ ಏನು ಅಂದ್ರೆ ಅತಿ ಅನಿವಾರ್ಯವಾಗಿ ನಮಗೆ ಒಂದ ಪಾಠ ಮಾಡ್ಲಿಕ್ಕೆ ಆಗ್ತಾ ಅನ್ನುವರು ಸಹಿತ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಮೇಲೆ ಹೆಸರು ಕೊಡ್ತಾರೆ. 3 ದಿನಗಳವರೆಗೆ ಅದಕ್ಕಾಗಿ ಪ್ರತೀಕ್ಷಾ ಮಾಡ್ತಾರೆ. ಆದ್ರಿಂದ ನೀವು 1 ಇದ್ದವರು 2 ಇದ್ದವರು 3 ಇದ್ದವರು 4 ಇದ್ದವರು ಸ್ವಲ್ಪ ನೀವು ಹೆಚ್ಚಿಗೆ ಒಂದು ಉತ್ಸಾಹ ಮಾಡಿಕೊಂಡು ಮನುಷ್ಯನಲ್ಲಿ ಸ್ವಲ್ಪ ಹೆಚ್ಚಿಗೆ ನಾವು ಮಾಡಬೇಕು ಅನ್ನೋ ಕಳಕಳಿಯಿಂದ ನೀವು 5 ಅಂಕಿ ಕೊಟ್ರಿ ಅಂದ್ರೆ ಅದನ್ನ 5 ಅಂತ ಓದ್ತೀವಿ. ಆಮೇಲೆ 3 ದಿವಸ ಆದ ಬಳಿಕ ನಿಮ್ಗೆ ಅಷ್ಟು ಶಕ್ತಿ ಆಗ್ತಿದ್ದಿಲ್ಲ ಅಂದ್ರೆ ನೀವು 3, 2, 4, 3, 2, 1 ಕೊಟ್ಟರು ನಡೀತದೆ. ಆ ಪ್ರಕಾರವಾಗಿ ಮಾಡ್ತೀವಿ. ಮುಂದೆ ಅಥವಾ ಮುಂದೊಂದು ತಿಂಗಳು 10-15 ದಿವಸ ಈಗ ಮನೆಯವರು ಸ್ವಲ್ಪ ಅಡಚಣೆ ಅದರಿ ಆದ್ರಿಂದ ಅಷ್ಟು 5ರಲ್ಲಿ ಆಗುವುದಿಲ್ಲ ಅಂತ ತಿಳ್ಕೊಂಡ್ರೆ ಸ್ವಲ್ಪ ಅಡಚಣೆ ನಿವಾರಣೆ ಆಯಿತು ಅಂದ್ರೆ ಮತ್ತೆ ನಾವು 5 ಅಂತೀವಿ ಅನ್ನುವಂಥವ್ರು ಮತ್ತೆ ಇದೀಗ ಹೆಸರು ಕೊಡೋ ಮುಂದೆ 5 ಅಂತ ತಿಳ್ಕೊಂಡು ಹೆಸರು ಕೊಡ್ಲಿಕ್ಕೆ ಅಡ್ಡಿಲ್ಲ ಅಂಥವ್ರು ನಾವು ಮತ್ತೆ ಸೇರಿಸೋತೀವಿ. ಅದ್ರೊಳಗೆ ತಿಂಗಳ ಕೊನೆಗೆ ಹೆಸರು ಕೊಡೋ ಮುಂದೆ ನಾವು ಈ ತಿಂಗಳು 1ನೇ ತಾರೀಕಿಂದ ಮುಂದಿನ ತಿಂಗಳು 1ನೇ ತಾರೀಕಿಂದ 5 ಅಂತೀವಿ, 7 ಅಂತೀವಿ, 9 ಅಂತೀವಿ ಅಂತ ಹೆಂಗೆ ನೀವು ನಿಮ್ಮ ಸಂಖ್ಯೆಗಳನ್ನು ಬದಲು ಮಾಡಿ ಕೊಡ್ತೀರೋ ಅದಕ್ಕನುಸಾರವಾಗಿಯೇ ಮುಂದಿನ ಒಂದು ಸಂಖ್ಯೆ ಎಲ್ಲ ಹಿಡ್ಕೊಂಡು ಹೋಗ್ತೀವಿ. ಆದ್ರೆ ಒಂದು ಸಲ ನಾವು ಪೂರ ಎಷ್ಟು ಗ್ರೂಪ್ ಆಗಿ ಅಷ್ಟು ಓದಿ ಮತ್ತೆ ತಿರುಗಿಯನ್ನು ಹೆಚ್ಚಿಗೆ ಕೊಟ್ಟಿರ್ತಾರೋ ಅವರು ಸಹಿತ ನಾವು ಮುಂದೆ ಆಮೇಲೆ ಓದ್ತೀವಿ. ಆದ್ದರಿಂದ ನೀವು ಈ ಸದ್ಯದ ಈ ಲೀಸ್ಟ್ನಲ್ಲಿ 5ರ ಕೆಳಗೆ ನಾವು ಹೆಸರು ಕೊಟ್ಟಿಲ್ಲ ಅಂತ ಯಾರು ನೀವು ಗಾಬರಿ ಆಗ್ಬೇಕಾದ ಕಾರಣ ಇಲ್ಲ, ಅಥವಾ ಅದ್ರ ಬಗ್ಗೆ ಮನಸ್ಸಿಗೆ ಅಸಮಾಧಾನ ಮಾಡಿಕೊಳ್ಳುವಂಥ ಕಾರಣ ಇಲ್ಲ. 3-4 ದಿವಸ ಅವಕಾಶ ಕೊಡ್ತಿದೆ. ಅಷ್ಟರಲ್ಲಿ ನೀವು ಇನ್ನೂ ಅಷ್ಟು ಹೆಚ್ಚಿಗೆ ಕೊಟ್ಟಿರಿ ಅಂದ್ರೆ ಯಾವ ಗ್ರೂಪ್ ಓದ್ತಿರ್ತೀವೋ ಆ ಗ್ರೂಪಿನ ಜೊತೆಗೇನೆ ನೀವು ಹೆಸರು ಕೊಟ್ಟವರು ಸಹಿತ 7ನೇ ನಂಬರ್ನ ಗ್ರೂಪ್ನಲ್ಲಿ ಯಾರಾದರೂ ನಾವು 5 ಪಾಸ್ ಮಾಡ್ತೀವಿ, 3 ಮಾಡೋರು 5 ಮಾಡ್ತೀವಿ ಅಂತ ಹೇಳಿದ್ರೆ ಅವಾಗ ಸಹಿತ ನಾವು ಅದ್ರ ಜೊತೆಗೆ ನಿಮ್ಮ ಹೆಸರೆಲ್ಲ ಓದ್ತೀವಿ ಅಂತ ತಿಳ್ಕೊಂಡು ಹೇಳಿ ನಾವು ಮುಖ್ಯವಾಗಿ ಇವತ್ತಿನ ಒಂದು ಸಾಧಕರ ಹೆಸರನ್ನು ಓದ್ತಾ ಇದ್ದೀವಿ. ಶ್ರೀರಾಮ ಸಮರ್ಥ. ಶಶಿಕಲಾ ವಿಜಯ್ ಕುಮಾರ್ KS, ಅರಸಿಕೇರಿ ಅಗಸ್ತ್ಯ, ಮಕರ ಶ್ರವಣ 33, ರೇಖಾ ರಾಮಚಂದ್ರ ದೇಸಾಯಿ ಶ್ರೀವತ್ಸ 33, ಸಾವಿತ್ರಿ S ಹಚೊಳ್ಳಿ ಹುಬ್ಳಿ ಕುಂಭ, ಅಭೋನಾಸ್ಯ ಕುಂಭ 21, ವಸಂತಿ V ಆಂಚಾಲಿ ಬಾಗಲಕೋಟ್, ಮಂಚಾಲಿ ವಸಂತಿ V ಯಾಂಚಾಲಿ ಮಂಚಾಲಿ ಬಾಗಲಕೋಟ್, ಯುವ ಶೆಟ್ರ್ ತುಲಾ ಸ್ವಾತಿ 15, ಗೀತಾ ಕುಮಾರ್ ಧಾರವಾಡ ಶ್ರೀವತ್ಸ ಕನ್ಯಾ ಚಿತ್ರ 15, ಚಿನ್ಮಯಿ C ಪಾಟೀಲ್ ಹುಬ್ಳಿ, ಅಗಸ್ತ್ಯ ಸಿಂಹ ಮಘ 13, ನರಸಿಂಹಮೂರ್ತಿ KV ದಾವಣಗೆರೆ, ಅತ್ರಿ ಮೇಷ ಅಶ್ವಿನಿ 13, ಯಶೋಧ KN ದಾವಣಗೆರೆ, ಅತ್ರಿ ವೃಷಭ ವೃಷಿರ 11, 13, ರಘುನಂದನ್ KN ಬೆಂಗಳೂರು,
ಅತ್ರಿ ಕುಂಭ ಶತಾರ 13 ಕಿರಣ್ ಕೆಎನ್ ಬೆಂಗಳೂರು ಅತ್ರಿ ವೃಷಭ ಮೃಗಶಿರ 13 ಸಂಧ್ಯಾ ಕೆಎನ್ ಬೆಂಗಳೂರು ಕಾಶ್ಯಪ ಸಿಂಹ ಮಘ 13 ಆಶಾ ಲೋಕರೆ ಹುಬ್ಳಿ ವಶಿಷ್ಠ ಕನ್ಯಾ ಹಸ್ತ 13 ಸದಾಶಿವ ಕುಲಕರ್ಣಿ ಇಚ್ಚಂಗಿ ವಶಿಷ್ಠ ಧನುಪುತ್ರಾಷಾಢ 13 ಉಮಾ ಮೂಜಿ ಶ್ರೀವತ್ಸ ವೃಷಭ ರೋಹಿಣಿ 11 ಕೆವಿ ಶ್ಯಾಮ್ ಹರಿತಸ್ಯ ತುಲಾ ವಿಶಾಖ 11 ಇಂದಿರಾ ಜಯರಾಮ್ ಮೈಸೂರು ಉಪಮನ್ಯು ವಾಸಿತ ಮೀನ ಉತ್ತರ ಭಾದ್ರಪದ 11 ಮೃಣಾಲ್ ಕೊಲ್ಲಾಪುರ್ ಬೆಳಗಂ ಕೌಶಿಕ್ ಮೀನ ಜ್ಯೇಷ್ಠ 11 ಜ್ಯೋತಿ ಕುಲಕರ್ಣಿ ಗದಗ ಕಾಶ್ಯಪ ಮಕರ ಶ್ರವಣ 11 ಪವಿತ್ರ ಶ್ಯಾಮ್ ಕೂಡ್ಲಿ ಹುಬ್ಳಿ ಹರಿತಸ್ಯ ಮೇಷ ಅಶ್ವಿನಿ 11 ಶ್ರೀದೇವಿ ಕುಲಕರ್ಣಿ ಗದಗ ಗೌತಮ್ ಮೀನಾ ಉತ್ತರ ಭಾದ್ರಪದ 11 ಸುಧಾ ದೇಸಾಯಿ ಹುಬ್ಳಿ ಶ್ರೀವತ್ಸ ಮೀನಾ ಉತ್ತರ ಭಾದ್ರಪದ 11 ದಾಕ್ಷಾಯಿಣಿ ಜಂಬಗಿ ಬಾಗಲಕೋಟ್ ಮೊನ್ನಂಬಾಲಿ ಧನು ಪೂರ್ವಾಷಾಢ 11 ಕೆ ಶ್ರೀನಿವಾಸರಾವ್ ದಾವಣಗೆರೆ ಅತ್ರಿ ಕನ್ಯಾ ಉತ್ತರ 11 ಕೆ ಎಸ್ ರಾಮಚಂದ್ರ ದಾವಣಗೆರೆ ಅತ್ರಿ ಕರ್ಕ ಪುಷ್ಯ 11 ಕೆ ಎಸ್ ಅನಸೂಯಮ್ಮ ದಾವಣಗೆರೆ ಅತ್ರಿ ವೃಶ್ಚಿಕ ಅನುರಾಧ 11 ಜಗದಂಬ ಮೈಸೂರು ಹರಿತಸ್ಯ ಕುಂಭ ಶತಾರ 11 ರಾಘವೇಂದ್ರ ರಾವ್ ಬಾಗಲಕೋಟ್ ಬೆಂಗಳೂರು ಭಾರ್ಗವ ಕುಂಭ ಶತಾರ 11 ಕೆ ಎಸ್ ಬಾಬಣ್ಣ ದಾವಣಗೆರೆ ಕೌಶಿಕ ಮೀನಾ ದೇವತಿ 11 ಕೆ ವಿ ಆಶಾ ದಾವಣಗೆರೆ ಕೌಶಿಕ ಸಿಂಹ ಹುಬ್ಬ 11 ದೀಪ್ತಿ ಆರ್ ಉಪಾಧ್ಯಾಯ ಹುಬ್ಳಿ ಅಗಸ್ತ್ಯ ಮಿಥುನ ಪುನರ್ವಸು 11 ರತನ್ ಬೆಂಗಳೂರು ಅತ್ರಿ ಕನ್ಯಾ ಹಸ್ತ 11 ಶ್ರುತಿ ಗಿರೀಶ್ ನೀರಲಗಿಕರ್ ಧಾರವಾಡ ಭಾರದ್ವಾಜ ವೃಷಭ ಕೃತಿಕಾ 11 ಪ್ರೇಮಾ ಜೋಶಿ ಹುಬ್ಳಿ ಭಾರದ್ವಾಜ ಕುಂಭ ಶತಾರ 11 ಚಂದ್ರಕಲಾ ನೆಲಮಂಗಲ್ ಮೂಲಕುಲ ಮಕರ ಶ್ರವಣ 11 ಶಾಂತಮ್ಮ ಹರಿಹರ್ ಕಾಶ್ಯಪ ಕುಂಭ ಶತಾರ 11 ಶ್ವೇತಾ ಬೆಳಗಂ ಕಂಸ ಮೀನಾ ರೇವತಿ 11 ವೀಣಾ ರಾಘವ್ ಬೇಲೂರು ಕರಕಪಾಲ ಮೀನಾ ರೇವತಿ 11 ಗೀತಾ ಬೆಂಗಳೂರು ಕಾಶ್ಯಪ ಧನು ಮೂಲ 11 ಶಕುಂತಲಾ ಘಾಟ್ಗೇರಿ ಶಿವಮೊಗ್ಗ ಕಾಶ್ಯಪ ಮಕರ ಶ್ರವಣ 11 ನೀಲಾ ಎಸ್ ದೇಶಪಾಂಡೆ ಕಾಶ್ಯಪ ವೃಷಭ ಮೃಗಶಿರ 11 ಪೂಜಾ ಕೃಷ್ಣೇಂದ್ರ ವಾಡಿಕರ್ ಹುಬ್ಳಿ ಭಾರದ್ವಾಜ ಕನ್ಯಾ ಹಸ್ತ 11 ಶಾಂತ ನುಗ್ಗೇಹಳ್ಳಿ ಬೆಂಗಳೂರು ಅತ್ರಿ ಚಿತ್ರ 11 ಅನಿರುದ್ಧಾಚಾರ್ಯ ಅಶ್ವತ್ಥನವರ್ ಹುಬ್ಳಿ ಭಾರದ್ವಾಜ ಮಿಥುನ ಆರ್ದ್ರ 11 ಗಾಯತ್ರಿ ಅಶ್ವತ್ಥನವರ್ ಹುಬ್ಳಿ ಭಾರದ್ವಾಜ ಮಿಥುನ ಪುನರ್ವಸು 11 ರಾಮಕೃಷ್ಣ ಬೆಂಗಳೂರು ಜಮದಗ್ನಿ ಸಿಂಹ ಮಘ 11 ಮೇಘ ಅನಗಲ್ ಗೌತಮ ಮೀನ ಪೂರ್ವ ಭಾದ್ರಪದ 11 ವಿಜಯಲಕ್ಷ್ಮಿ ಅತ್ರೇಯಸ್ ಅತ್ರಿ ಮೀನ ಅಶ್ವಿನಿ 11 ರಾಜೇಶ್ವರಿ ಕೆವಿ ಬೆಂಗಳೂರು ಟೋಟೋಕುಲ ರೋಹಿಣಿ 11 ಮಂಜುಳ್ ಮಂಜುನಾಥ್ ಧಾರವಾಡ ಮೂಲಕುಲ ವೃಷಭ ರೋಹಿಣಿ 11 ವೀಣಾ ಭಟ್ ಅತ್ರಿ ಮಿಥುನ ಆರ್ದ್ರ 11 ಸುಬ್ಬು ಲಕ್ಷ್ಮಿ ಬೆಂಗಳೂರು ಭಾರದ್ವಾಜ್ ಮೀನ ಉತ್ತರ ಭಾದ್ರಪದ 11 ಶಿಲ್ಪಾ ಟಿವಿ ಕಾಮಶೆಟ್ಲು ಮೇಷ ಭರಣಿ 11 ಪದ್ಮಜ ಆರ್ ತಮ್ಮಣ್ಣವರ್ ಬೆಂಗಳೂರು ಭಾರದ್ವಾಜ್ ಮಕರ ಶ್ರವಣ 11 ವಾಣಿಶ್ರೀ ಅನವಟ್ಟಿ ಹುಬ್ಳಿ ಶಾಂಡಿಲ್ಯ ಕುಂಭ ಶತಾರ 11 ಮಧುಸೂದನ್ ಅನವಟ್ಟಿ ಹುಬ್ಳಿ ಶಾಂಡಿಲ್ಯ ಕುಂಭ ಪೂರ್ವ ಭಾದ್ರಪದ 11 ಶ್ರೀಲಕ್ಷ್ಮಿ ಮೂರ್ತಿ ಬೆಂಗಳೂರು ಕೌಂಡಿನ್ಯ ಮಿಥುನ ಆರ್ದ್ರ 11 ಸೋಮಶೇಖರ್ ರಾವ್ ಧಾರವಾಡ ಅತ್ರಿ ಕುಂಭ ಶತಾರ 11 ಉದಯ ದಂಡಾವತಿ ಧಾರವಾಡ ದಂಡವತಿ ಹರಿತಸ್ಯ ಮಕರ ಶ್ರವಣ 11 ವಿಜಯಮ್ಮ ಬೆಂಗಳೂರು ಅತ್ರಿ ಕರ್ಕ ಪುಷ್ಯ 11 ರೂಪಾಶ್ರೀ ಯಶ್ವಿ ಬೆಂಗಳೂರು ಗಾರ್ಗ್ಯ ಮೀನಾ ದೇವತಿ 11 ಸುಲೋಚನಮ್ಮ ಶಿವಮೊಗ್ಗ ಬಸವಾನರು ಕುಂಭ 11 ಚಿನ್ಮಯ್ ಕೂಡ್ಲಿ 11 ಸೌಮ್ಯ ಕೂಡ್ಲಿ 11 ಜಯರಾಮ್ ಮೈಸೂರು ಉಪಮನ್ಯು ವೃಷ್ಟಿಕ ಜ್ಯೇಷ್ಠ 11 ಪಾರ್ವತಿ ಬೆಂಗಳೂರು ಗಾರ್ಗ್ಯ ವೃಷಭ ರೋಹಿಣಿ 11 ಎಂ ಕುಲಕರ್ಣಿ ಗಜೇಂದ್ರಗಢ ಕಾಶ್ಯಪ ಸಿಂಹ ಮಘ 11 ಸುಜಾತ ಶ್ರೀರಾಮಯ್ಯ ಬೊಗ್ಗರಂ ಬೆಂಗಳೂರು ಪಡಗಶಿ ಧನು ಪೂರ್ವಾಷಾಢ 11 ಶ್ರೀರಾಮಯ್ಯ ವೆಂಕಟಪ್ಪ ಬೊಗ್ಗರಂ ಬೆಂಗಳೂರು ಪಡಗಶಿರ ತುಲಾ ಸ್ವಾತಿ 11 ಪದ್ಮರಾಣಿ ಹೊಸೂರು ಉತ್ಕಲ ಸಿಂಹ ಮಘ 11 ಎನ್ ಎಸ್ ನಾಗವೇಣಿ ನೆಲಮಂಗಲ್ ಪುನಾಕ್ಷಿ ಮಕರ ಧನಿಷ್ಠ 11 ಜಿ ಪ್ರಭಾಕರ್ ರಾವ್ ಬೆಂಗಳೂರು
ಮೌದ್ಗಲ್ಯ ವೃಷಭ ಕೃತಿಕ 11 ಉದಯ ರಾಮಚಂದ್ರ ವಾಳ್ವೇಕರ್ ಮುಧೋಳ್ ಅಗಸ್ತ್ಯ ಕನ್ಯಾ ಹಸ್ತ 11 ಅಶ್ವಿನಿ ಕುಮಾರ್ ವಿಪಿ ಹುಬ್ಳಿ ವಶಿಷ್ಠ ಕುಂಭ ಶತ್ತಾರ 11 ಗಿರಿಜಾಬಾಯಿ ಕುಲಕರ್ಣಿ ಇಚ್ಚಂಗಿ ವಶಿಷ್ಠ ಕುಂಭ ಶತ್ತಾರ 11 ವೈದೇಹಿ ರಾಮಚಂದ್ರ ಪುರಾಣಿಕ್ ಹುಬ್ಳಿ ವಶಿಷ್ಠ ಕರ್ಕ ಅಶ್ಲೇಷ 11 ಸವಿತಾ ದೀಕ್ಷಿತ್ ಪರಶುರಾಂಪುರ ಗೌತಮ್ ಮಕರ ಉತ್ತರಾಷಾಢ 11 ಪ್ರಣವ್ ಬೆಂಗಳೂರು ಕಾಶ್ಯಪ ಕನ್ಯಾ ಹಸ್ತ 11 ರಾಧಿಕಾ ಕುಲಕರ್ಣಿ ಮುಂಬೈ ಕಾಶ್ಯಪ ವೃಷಭ ಕೃತಿಕ 11 ಲಕ್ಷ್ಮೀ ದೇವಿ ಚಿತ್ರದುರ್ಗ ಚಟ್ಟಿಪಾಲು ಮೇಷ ಅಶ್ವಿನಿ 11 ಗಾಯತ್ರಿ ಗೋಪಾಲಕೃಷ್ಣ ಬೆಂಗಳೂರು ಗೌತಮ್ ಮಕರ ಶ್ರವಣ 11 ಎ ರಾಜಮ್ಮ ಶಿವಮೊಗ್ಗ ಇನ್ಕಲ ಮಿಥುನ ಪುನರ್ವಸು 11 ಪೂರ್ಣಿಮಾ ವಶಿಷ್ಠ ಕರ್ಕ ಆಶ್ಲೇಷ 11 ಸುಬೋಧ್ ದೇಸಾಯಿ ಗದಗ ಕಾಶ್ಯಪ ವೃಷ್ಟಿಕ ಅನುರಾಧ 10 ಪ್ರೇರಣಾ ಕುಲಕರ್ಣಿ ಅತ್ರಿ ಮಿಥುನ ಆರ್ದ್ರ 10 ಗೀತಾ ಕುಲಕರ್ಣಿ ಗೋಕಾಕ್ ಅತ್ರಿ ಕರ್ಕ 10 ವಿ ಎಸ್ ರತ್ನಮ್ಮ ಮಿಥುನ್ ಕುಲ ಮಘ 9 ರಂಗನಾಥ್ ಕೆ ತುಮಕೂರು ವಿಷ್ಣು ತುಲಾ 8 ನಾಗರಾಜ್ ನಾಯ್ಕ್ ಕಾಶ್ಯಪ ವೃಷ್ಟಿಕ ಜ್ಯೇಷ್ಠ 7 ರೋಹನ್ ಪಿ ಕುಲಕರ್ಣಿ ಬೆಳಗಾವಿ ಶ್ರೀವತ್ಸ ಶಿವ ಮಘ 7 ನಾಗಲಕ್ಷ್ಮಿ ಬೆಂಗಳೂರು ಭಾರದ್ವಾಜ್ ಮೀನಾ ಉತ್ತರ ಭಾದ್ರಪದ 7 ಸುರೇಖಾ ಭಾರದ್ವಾಜ್ ಮಕರ ಶ್ರವಣ 7 ವಿಜಯ್ ವಿಠಲ್ಕರ್ ಹುಬ್ಳಿ ಶ್ರೀವತ್ಸ ಶಿವ ಮಘ 7 ಉಷಾ ರಾಮೇಶ್ ಹರಿತ ಮೇಷ ಅಶ್ವಿನಿ 7 ಭವಾನಿ ಆಕರವಾಡಿ ಧಾರವಾಡ ಚನ್ನಕುಲ ಧನು ಪೂರ್ವಾಷಾಢ 7 ಸಚಿನ್ ಬಿ ಬೆಂಗಳೂರು ಧನು ಮೂಲ 7 ಚಿದಂಬರ್ ಮಲ್ಖೇಡ್ ಬೆಂಗಳೂರು ಕಾಶ್ಯಪ್ ಕುಂಭ ಶತ್ತಾರ 7 ರಾಜೇಶ್ವರಿ ರಾಜೇಂದ್ರ ಬೆಂಗಳೂರು ಇಕ್ಷ್ವಾಕುಲ ತುಲಾ ಸ್ವಾತಿ 7 ಮೋಹಲಸ ವಿ ಕುಲಕರ್ಣಿ ಭಾರದ್ವಾಜ್ ತುಲಾ ಚಿತ್ರ 6 ರಾಘವೇಂದ್ರ ಶಾನ್ಭೋಗ್ ಶಿಕಾರಿಪುರ ಶ್ರೀವತ್ಸ ವೃಷಭ ಕೃತಿಕ 6 ಮಂಜುಳ್ ಜಿ ರಾವ್ ವಿಶ್ವಾಮಿತ್ರ ಮಕರ ಶ್ರವಣ 6 ಪುಷ್ಪಾ ದೇಸಾಯಿ ಹುಬ್ಳಿ ವಶಿಷ್ಠ ಮೀನಾ ಪೂರ್ವ ಭಾದ್ರಪದ 6 ಧನಲಕ್ಷ್ಮಿ ಬೆಂಗಳೂರು ರೂರಲ್ ದೇವಶತ್ಲ ಧನು ಪೂರ್ವಾಷಾಢ 5 ಉಮಾ ನಾಗರಾಜ್ ಬೆಂಗಳೂರು ಅತ್ರಿ 5 ಕೆ ಎಸ್ ಸರಸ್ವತಮ್ಮ ಬೆಂಗಳೂರು ಶಾಂಡಿಲ್ಯ ಕನ್ಯಾ ಹಸ್ತ 5 ಸೀತಾಬಾಯಿ ರಾಮಚಂದ್ರ ಕುಲಕರ್ಣಿ ಗದಗ ಕಾಶ್ಯಪ ವೃಷಭ ರೋಹಿಣಿ 5 ಸುನೀತಾ ಪಿ ಕುಲಕರ್ಣಿ ಬೆಳಗಾವಿ ಶ್ರೀವತ್ಸ ವೃಶ್ಚಿಕ ಅನುರಾಧ 5 ಚೇತನ್ ಪಿ ಕುಲಕರ್ಣಿ ಬೆಳಗಾಂ ಶ್ರೀವತ್ಸ ವೃಷಭ ರೋಹಿಣಿ 5 ಪೂಜಾ ಉದಯ್ ಕುಲಕರ್ಣಿ ಮುಂಬೈ ಶ್ರೀವತ್ಸ ವೃಷಭ ರೋಹಿಣಿ 5 ಪ್ರಹ್ಲಾದ್ ಜೋಶಿ ಸಾಂಖ್ಯಸ್ ಕುಂಭ ಶತ್ತಾರ 5 ರಾಮ ಶ್ರೀಹರಿ ಮೈಸೂರು ಶ್ರೀವತ್ಸ ಮಕರ ಶ್ರವಣ 5 ಪ್ರಜ್ಞಾ ಜೋಶಿ ಬೆಂಗಳೂರು ಸಾಂಖ್ಯಸ್ ಮೀನಾ ದೇವತಿ 5 ಚಿದಂಬರ ರಾಮಚಂದ್ರ ಜೋಶಿ ಗದಗ ವಿಶ್ವಾಮಿತ್ರ ವೃಷಭ ರೋಹಿಣಿ 5 ನಾಗರತ್ನ ಹಾಸನ್ ವೃಶ್ಚಿಕ ಅನುರಾಧ 5 ಟಿ ಎನ್ ಜ್ಯೋತಿ ಬೆಂಗಳೂರು ಶ್ರೀವತ್ಸ ಕರ್ಕ ಆಶಾ 5 ಜ್ಯೋತಿ ಬಿ ಎನ್ ಮೈಸೂರು ಹರಿತಸ್ಯ ಕುಂಭ ಶತ್ತಾರ 5 ಛಯಾ ಚಿದಂಬರ ಜೋಶಿ ಗದಗ ವಿಶ್ವಾಮಿತ್ರ ಮೇಷ ಅಶ್ವಿನಿ 5 ಸುಂದರ್ ರಾವ್ ಶಿವಮೊಗ್ಗ ಭಾರದ್ವಾಜ್ ಕುಂಭ ಶತ್ತಾರ 5 ಸುಮಾ ಸಂಜು ಬಬಳೇಶ್ವರ್ ಭಾರದ್ವಾಜ್ ಧನು ಪೂರ್ವಾಷಾಢ 5 ಗೀತಾ ಶಿವಪೂಜೆ ಭಾರದ್ವಾಜ್ ಮಿಥುನ 5 ಸುರೇಶ್ ರಾವ್ ಪಲ್ಲಾ ಬೆಂಗಳೂರು ಕೌಶಿಕಾ ಧನು ಮೂಲ 5 ಅರವಿಂದ ಬೋಲಾಗ್ರಾಮ್ ಕೊಪ್ಪಳ ಕೌಶಿಕ ಮೇಷ 5 ಶ್ರೀಪತಿ ಬಿ ಜೋಶಿ ವಿರಾರ್ ಭಾರದ್ವಾಜ್ ಶ್ರೀಪತಿ ಬಿ ಜೋಶಿ ವಿರಾರ್ ಭಾರದ್ವಾಜ್ ವೃಶ್ಚಿಕ್ ತುಲಾ ಅನುರಾಧ 5 ಅಶ್ವಿನಿ ಜೆ ಎನ್ ಬೆಂಗಳೂರು ವಶಿಷ್ಠ ಕರ್ಕ ಪುಷ್ಯ 5 ರಶ್ಮಿ ಮುಂಡಗೋಡ್ ಭಾರದ್ವಾಜ್ ವೃಷಭ ರೋಹಿಣಿ 5 ರೇಖಾ ಕೆ ಬೆಂಗಳೂರು ಅತ್ರಿ ಮೀನಾ ರೇವತಿ 5 ಭಾಗ್ಯಲಕ್ಷ್ಮಿ ವಿಶ್ವಾಮಿತ್ರ ಶಿವ ಮಘ 5 ರಾಮ್ ಪ್ರಸಾದ್ ಕೂಡ್ಲಿ ಬೆಂಗಳೂರು ಜಮದಗ್ನಿ ವೃಶ್ಚಿಕ ಜ್ಯೇಷ್ಠ 5 ಅನಿಲ್ ಆರ್ ದೇಸಾಯಿ ಭಾರದ್ವಾಜ್ ತುಲಾ ಸ್ವಾತಿ 5 ಧೃತಿ ರಘುರಾವ್ ಶಾನ್ಭೋಗ್ ಕೌಶಿಕ ಕುಂಭ ಧನಿಷ್ಠ 5 ಪ್ರದೀಪ್ ಕುಮಾರ್ ಕೌಶಿಕ ವೃಶ್ಚಿಕ ಜ್ಯೇಷ್ಠ 5 ರಂಜನಿ ರಾಧಾಕೃಷ್ಣ ತರೀಕೆರೆ ವಿಶ್ವಾಮಿತ್ರ ವೃಶ್ಚಿಕ ಅನುರಾಧ 5 ಶ್ರುತಿ ಶ್ರೀಕಾಂತ್ ಅತ್ರಿ ಮಿಥುನ ಆರ್ದ್ರ 5 ಗೋಪಿ ಕೃಷ್ಣ ಕೆ ಎಸ್ ಹಿರಿಯೂರ್
ಏನ್ಕುಳ ವೃಶ್ಚಿಕ ಜ್ಯೇಷ್ಠ 5 ರಾಮಮೂರ್ತಿ ಎನ್ ಕುಬಾಳ್ ಧಾರವಾಡ ಶ್ರೀವತ್ಸ ಶಿವಮೊಗ್ಗ 5 ಸವಿತಾ ಪುರೋಹಿತ್ ಬೆಳಗಂ ಕಾಶ್ಯಪ ವೃಶ್ಚಿಕ ಜ್ಯೇಷ್ಠ 5 ಕೆ ಕಮಲ್ನಾಥ್ ಬೆಳ್ಳಾರಿ ಜಮದಗ್ನಿ ವೃಷಭ ಮೃಗಶಿರ 5 ದೀಪಾ ದೇಶಪಾಂಡೆ ಪುಣೆ ಗಾರ್ಗೆ ಕನ್ಯಾ ಹಸ್ತ 5 ವಿಜಯಲಕ್ಷ್ಮಿ ವಿ ಕದಂ ಧಾರವಾಡ ಕಾಶ್ಯಪ ಮಕರ ಧನಿಷ್ಠ 5 ಶಶಿಕಲಾ ಬೆಂಗಳೂರು ಕಾಶ್ಯಪ ಧನು ಪೂರ್ವಾಷಾಢ 5 ಎ ವಸಂತ್ ಕುಮಾರ್ ಅಡೋಣಿ ವಿಶ್ವಾಮಿತ್ರ ಕರ್ಕ ಪುನರ್ವಸು 5 ಚಂಪಾ ನಾರಾಯಣ ಕಾಶ್ಯಪ್ ಶಿವಮೊಗ್ಗ 5 ಕಮಲಾ ಬೆಂಗಳೂರು ಮಿಥುನ ವೃಷಿರ 5 ಶಾಂಭವಿ ಪಾಟೀಲ್ ಅಗಸ್ತ್ಯ ಮೀನಾ ದೇವತೆ 5 ಶಿಲ್ಪಾ ಪಿ ವಶಿಷ್ಠ ವೃಶ್ಚಿಕ ಜ್ಯೇಷ್ಠ 5 ಅರ್ಚನಾ ನಾಗರಾಜ್ ಬೆಂಗಳೂರು ವಶಿಷ್ಠ ಕರ್ಕ ಪುಷ್ಯ 5 ರಾಮ್ ಪ್ರಸಾದ್ ಪಾವಗಡ್ ವಿಷ್ಣು ದಾಸ್ ವೃಷಭ ರೋಹಿಣಿ 5 ವಿಮಲಾ ಎಸ್ ಶಿವಮೊಗ್ಗ ಸೂರ್ಯಕುಲ ಕರ್ಕ ಪುನರ್ವಸು 5 ಚೈತನ್ಯ ದಂಡವತಿ ಧಾರವಾಡ ಹರಿತಸ್ಯ ಮಕರ ಧನಿಷ್ಠ 5 ಸುಮಾ ಹೊಸೂರು ಮನುಕುಲ ಧನು ಪೂರ್ವಾಷಾಢ 5 ರುಕ್ಮಿಣಿ ಸಿವಿ ಮೈಸೂರು ಹರಿತಸ್ಯ ವೃಷಭ ಮೃಗಶಿರ 5 ಸುದೀಪ್ ಜಯರಾಮ್ ಬೆಂಗಳೂರು ಶಮಂತಿ ಮಿಥುನ ಉತ್ತರ ಭಾದ್ರಪದ 5 ನಚಿಕೇತ್ ಕುಲಕರ್ಣಿ ಬೆಳಗಂ ಕಾಶ್ಯಪ ವೃಶ್ಚಿಕ ಜ್ಯೇಷ್ಠ 5 ವಿನಾಯಕ್ ಪಿ ಜೋಶಿ ಹೊಸಪೇಟ್ ಕೌಂಡಿನ್ಯ ಮೀನಾ ದೇವತಿ 5 ಸಂಸ್ಕೃತಿ ಕೃಷ್ಣೇಂದ್ರ ವಾಡಿಕರ್ ಹುಬ್ಳಿ ಭಾರದ್ವಾಜ್ ಕನ್ಯಾ ಚಿತ್ರ 5 ಸ್ನೇಹ ಕುಲಕರ್ಣಿ ಬೆಂಗಳೂರು ಮೌಲ್ಯ ಕುಂಭ ಪೂರ್ವ ಭಾದ್ರಪದ 5 ಮಾನಸ ಶಿವಮೊಗ್ಗ ಶಿವ ಮೇಷ ಅಶ್ವಿನಿ 5 ರೇಖಾ ಹರೀಶ್ ಬೆಂಗಳೂರು ಭಾರದ್ವಾಜ್ ಕನ್ಯಾ ಹಸ್ತ 5 ಶಂಕರ್ ವೆಂಕಟೇಶ್ ದೀಕ್ಷಿತ್ ಬೆಳಗಿ ಭಾರದ್ವಾಜ್ ಮೇಷ ಅಶ್ವಿನಿ 5 ಗಿರಿಜಾ ಶಂಕರ್ ದೀಕ್ಷಿತ್ ಬೆಳಗಿ ಭಾರದ್ವಾಜ್ ವೃಷಭ ರೋಹಿಣಿ 5 ರವಿಶಂಕರ್ ಎಚ್ ಮೈಸೂರು ಕನ್ಯಾ ಚಿತ್ರ 5 ಎಸ್ ಅನಂತ ಪ್ರಸಾದ್ ಬೆಂಗಳೂರು ಕಾಶ್ಯಪ ಶಿವಮೊಗ್ಗ ಉತ್ತರ 5 ಅರ್ಚನಾ ನಾಡಿಗೇರ್ ಬೆಂಗಳೂರು ವಿಶ್ವಾಮಿತ್ರ ವೃಷಭ ಕೃತಿಕಾ 5 ಸುರೇಖಾ ನಾಡಿಗೇರ್ ಹುಬ್ಳಿ ಕಾಶ್ಯಪ್ ಶಿವಮೊಗ್ಗ ಉತ್ತರ 5 ವಿಶ್ವನಾಥ ನಾಡಿಗೇರ್ ಹುಬ್ಳಿ ಕಾಶ್ಯಪ ಮಕರ ಧನಿಷ್ಠ 5 ಈ ರೀತಿಯಾಗಿ ಪಾಠ ಮಾಡುವ ಸಂಖ್ಯೆ 167 ಇದೆ. ಒಟ್ಟು ಪಾಠ ಏನಿದೆ 1456. ಇವೆಲ್ಲನೂ ಏನದ ಒಂದು ದಿವಸದ ಪಾಠ ಇಷ್ಟ ಆಗ್ತದೆ. ಎವರೇಜ್ ಏನದನು 8.7186. ಅರ್ಥಾತ್ ಇವತ್ತು 5 ಕೆಳಗಿನ ಹೆಸರು ಓದಿಲ್ಲ ಅಂತ ಸ್ವಲ್ಪ ಎವರೇಜ್ ಏನದ 8 ತನಕ ಬಂದಿದೆ. ಅರ್ಥಾತ್ ಏನು ಅಂದ್ರೆ ಆ ಕೆಳಗಿನವರು ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡಿಕೊಂಡ್ರು ಅಂತಂದ್ರೆ 4, 4, 3, 2, 1 ಇನ್ನೂ ಸ್ವಲ್ಪ ಏನದ ಅಂದ್ರೆ ಅರ್ಥಾತ್ 5 ಕೆಳಗೆ ಹೋದ್ರೆ ಎವರೇಜ್ ಮತ್ತೆ ಇನ್ನೂ ಅಷ್ಟು ಕಡಿಮೆ ಆಗ್ತದೆ. ನೀವು 5 ಮ್ಯಾಲ್ ಬಂದ್ರೆ 5 ಅಥವಾ 5 ಮ್ಯಾಲ್ ಬಂದ್ರೆ ಎವರೇಜ್ ಏನದನು 8 ಇದ್ದದ್ದು 9 ಆಗ್ಬೋದು, 9 ಇದ್ದದ್ದು 10 ಆಗ್ಬೋದು. ಈ ರೀತಿಯಾಗಿ ನಾವು ಈ ಪಾಠದಲ್ಲಿ ಹೆಚ್ಚಿನ ಉತ್ಸಾಹವನ್ನು ನಾವು ಹೊಂದಿ ನಾವು ಬಹಳಷ್ಟು ಪಾಠ ಮಾಡಿ ನೀವು ಇಡೀ ದಿವಸ ಅರ್ಥಾತ್ ನೀವು ಬೆಳಗ್ಗೆ ಸ್ನಾನ ಆದಾಗಿಂದ ರಾತ್ರಿ ಮಲಗೋವರೆಗೂ ನಿಮಗೆ ಯಾವಾಗ ಸಮಯ ಸಿಗ್ತದೋ ಆವಾಗ ನೀವು ಅಡ್ಡಾಡ್ಕೋತ ಮನೆಯೊಳಗನ ಅಡ್ಡಾಡ್ಕೋತ ಯಾಕಾಗಲ್ಲ ಕೂತಲ್ಲಿ ನಿಂತಲ್ಲಿ ಅರ್ಥಾತ್ ಏನು ಅಂತಂದ್ರೆ ಅಡುಗೆ ಮಾಡುವಾಗ ಸ್ನಾನ ಮಾಡುವಾಗ ಯಾವುದೇ ರೀತಿಯಾಗಿ ಒಂದು ಪಾಠವನ್ನು ಮೊದಲಿನಿಂದಲೂ ಕೊನೆಯವರೆಗೆ ಪೂರ್ಣ ಒಂದು ಅಖಂಡವಾಗಿ ಅಂದಿರ್ತಕ್ಕಂಥ ಪಾಠವನ್ನು ಇನ್ನು ಸಂಖ್ಯಾದಲ್ಲಿ ಹಿಡಿಲಿಕ್ಕೆ ಇಲ್ಲ. ಈ ರೀತಿಯಾಗಿ ನಾವು ಎದಕ್ಕಾಗಿ ಇದೆಲ್ಲ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ನಮ್ಮ ಸಂಪೂರ್ಣ ಮನುಷ್ಯ ಸಮಾಜ ಏನದನ್ನು ಸುಖಿಯಾಗಬೇಕು. ಈ ಒಂದು ಚಂಡವಾಗಿರ್ತಕ್ಕಂಥ ಒಂದು ದುಃಖದ ಪ್ರಸಂಗದಿಂದ ನಾವೆಲ್ಲರೂ ಹೊರಗೆ ಬಂದು ನಾವೆಲ್ಲರೂ ಏನದನ್ನು ಶಾಂತ ಸಮಾಧಾನಪೂರ್ಣ ಜೀವನ ಬಾಳಬೇಕು ಅನ್ನುವಂಥದ್ದನ್ನು ನಾವು ಸಣ್ಣವರಿದ್ದಾಗ ಒಂದು ವಾಕ್ಯ ಓದಿದ್ವಿ. ಏನು ಅಂದ್ರೆ ಅರ್ಥಾತ್ ಏನು ಗಾಡ್ ಲವ್ಸ್ ದೋಸ್ ಹೂ ಲವ್ಸ್ ಈಸ್ ಫೆಲೋ ಮೆನ್ ಅಬೂ ಬೆನ್ ಅದಮ್ ಅನ್ನುವಂಥ ಒಬ್ಬ ಬರೆದಿರ್ತಕ್ಕಂಥ ಹೇಳಿದ್ರು. ಹೆಂಗೂ ಹಂಗೆ ನಮ್ಮ ಸುತ್ತಲ ಜನರು ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇ. ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ಆರೋಗ್ಯವಂತರಾಗಿರಲಿ. ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು. ಎಲ್ಲರೂ ಒಳ್ಳೆಯದನ್ನು ಕಾಣಲಿ. ಭವಿಷ್ಯದಲ್ಲಿ ಈ ರೋಗ ನಿವಾರಣೆಯಾಗಿ ಎಲ್ಲ ಸಮಾಜದೊಳಗೆ ರಾಷ್ಟ್ರದೊಳಗೆ ಎಲ್ಲ ಕಡೆಗೂ ನಾವು
ನಾವು ಸ್ವಚ್ಛಂದವಾಗಿ ಅಡ್ಡಾಡಿಕೊಂಡು ಉಳಿದಿರೋ ಆಯುಷ್ಯವನ್ನೆಲ್ಲ ಸಮಾಧಾನದಿಂದ ನೋಡ್ರಿ ಎಂಥ ಒಂದು ಆಘಾತ ಉಂಟಾಗಿದೆ ಅಂದ್ರೆ ಒಂದು ವರ್ಷಾಂಗಷ್ಟೇ ಆಯಿತು ನಾವು ಎಲ್ಲಾದರೂ ಏನು ಅಂದ್ರೆ ಸ್ವಸ್ಥ ಅಡ್ಡಾಡಿ ಅನ್ನುವಂಥ ಪರಿಸ್ಥಿತಿ ಇಲ್ಲ ಅಂದಾಗ ನಾವು ಇದರಿಂದ ಹೊರಗೆ ಬರಬೇಕು ಅನ್ನುವಂಥ ಕಳಕಳಿಯಿಂದ ಏನೋ ಸತ್ಪುರುಷರು ಹೇಳಿರ್ತಕ್ಕಂಥ ಭಗವಂತನ ಒಂದು ಪ್ರಾರ್ಥನೆ ಅನ್ನುವಂಥದ್ದು ನಾವು ಯಾವುದಾದ್ರೂ ರೂಪದಿಂದ ಮಾಡ್ಬೋದು. ಹಂಗಾಗಿ ನಾವು ಹನುಮಾನ್ ಚಾಲೀಸ ಅಂದ್ರೆ ಅಂದಾಗ ನೀವು ಮತ್ತೊಂದೇನಾದ್ರೂ ಕೇಳ್ಬೋದು, ಅದ್ರೆ ವಿಷ್ಣು ಸಹಸ್ರನಾಮ ಯಾಕೆ ಅನ್ನಬಾರ್ದು ಅಂತ. ಅರ್ಥಾತ್ ನಾವು ವಿಷ್ಣು ಸಹಸ್ರನಾಮ ಅಲ್ಲಿ ಕೇಳಿದ್ವಿ ಅಂದ್ರೆ ರಾಮರಕ್ಷ ಯಾಕೆ ಅನ್ನಬಾರ್ದು ಅಂತ ಮತ್ತೊಬ್ರು ಕೇಳ್ಬೋದು. ಅರ್ಥಾತ್ ಏನು ಅಂದ್ರೆ ಅಶೋಕ ವೃಕ್ಷ ನ್ಯಾಯ ಅಂತ ಹೇಳಿದ್ರು. ಸೀತಾದೇವಿಯನ್ನು ರಾವಣ ಒಯ್ದು ಅಶೋಕ ವೃಕ್ಷದ ಕೆಳಗೆ ಇಟ್ಟ. ಯಾಕೆ ಮತ್ತೆ ಯಾವ ಗಿಡ ಇದ್ದಿದ್ದಿಲ್ಲ ಅಲ್ಲಿ, ಮತ್ತೆ ಬೇರೆ ಯಾವ ಗಿಡದ ಕೆಳಗೆ ಯಾಕೆ ಇಡಲಿಲ್ಲ ಅಂತ ತಿಳ್ಕೊಂಡು ಪ್ರಶ್ನೆ ಮಾಡ್ತಾರ್ರಿ. ಅದಕ್ಕೂ ಅಶೋಕ ವೃಕ್ಷಕ್ಕಿಂತಲೂ ಆಲದ ಮರ ಬಹಳ ವಿಶಾಲ ಆಗಿರ್ತದೆ, ಆಲದ ಮರದ ಕೆಳಗೆ ಯಾಕೆ ಇಡಲಿಲ್ಲ, ಅಥವಾ ಬೇವಿನ ಮರದ ಕೆಳಗೆ ಅದ್ರ ನೆರಳು ಬಹಳ ತಂಪಿರ್ತದೆ, ಅದಕ್ಕೆ ರಾವಣ ಯಾವ ವೃಕ್ಷದ ಕೆಳಗೆ ಇಟ್ಟಿದ್ದನ್ನು ಉಳಿದ ವೃಕ್ಷಗಳ ವಿಷಯದ ಪ್ರಶ್ನೆ ನಿರ್ಮಾಣ ಆಗೇ ಆಗ್ತದೆ. ಹೆಂಗೋ ಹಂಗೇನದ ಅಂದ್ರೆ ನಾವು ಇವತ್ತು ಹನುಮಾನ್ ಚಾಲೀಸ ಅಂದ್ರಿ ಅಂತ ಹೇಳಿದ್ವಿ, ಇಲ್ಲ ಭೀಮರೂಪಿ ಹೇಳ್ಬೇಕಾಗಿತ್ತರಿ ಅಂತ ತಿಳ್ಕೊಂಡು ಹೇಳ್ತಾರೆ ಕೆಲವರು. ಇಲ್ಲ ಭೀಮರೂಪಿ ಏನದ ಮರಾಠಿಯಲ್ಲಿ ಅದ, ಅದೆಲ್ಲ ಉತ್ತರ ಭಾರತದವ್ರಿಗೆ ತಿಳಿಯಂಗಿಲ್ಲ, ಅದಕ್ಕೆ ವಿಷ್ಣು ಸಹಸ್ರನಾಮ ಅನ್ಲಿಕ್ಕೆ ಹೇಳಿದೆ. ವಿಷ್ಣು ಸಹಸ್ರನಾಮ ಉಚ್ಚಾರ ಮಾಡೋದು ಕಠಿಣ ಆಗ್ತದ್ರಿ. ಆದ್ರಿಂದ ಏನದ ಅಂತಂದ್ರ ವಿಷ್ಣು ಸಹಸ್ರನಾಮ ಬೇಡ, ಮತ್ತೊಂದು ಯಾವ್ದಾರ ಸ್ತೋತ್ರ ನೋಡ್ರಿ ಅಂತ. ಕೊನೆಗೆ ಇಲ್ಲಿ ತನಕ ಬಂದು ಹತ್ಬೋಲ್ಲ. ಏನು ಅಂದ್ರೆ ನಾವು ಕಲಿಕೆ ಏನಪ್ಪಾ ಅಂತಂದ್ರ ನಾವು ಅರ್ಥಾತ್ ಏನು ಅಂದ್ರೆ ಪುರಂದರದಾಸರ ಪದ ನೋಡ್ರಿ ಅನ್ನುವಂಥ ಪರಿಸ್ಥಿತಿ ಬರ್ಬೋದು. ಅರ್ಥಾತ್ ಏನು ಅನ್ನಬೇಕು ಏನು ಬಿಡಬೇಕು ಅನ್ನುವಂಥದ್ದು ನಮಗೆ ಇದನ್ನ ಯಾಕೆ ಅನ್ಬಾರ್ದು ಅದನ್ನ ಯಾಕೆ ಅನ್ಬಾರ್ದು ಅನ್ಕೋತ ಹೋದ್ರೆ ಯಾವುದಕ್ಕೂ ಏನೂ ಇದು ಆಗೋದಿಲ್ಲ. ಆದ್ದರಿಂದ ಇದಕ್ಕಿಂತ ಆ ಸ್ತೋತ್ರ ಚಲೋ ಅದ, ಖರೆ ಅದ, ಎಲ್ಲ ಸ್ತೋತ್ರನೂ ಒಳ್ಳೆಯಗಳೇ ಇರ್ತಕ್ಕಂಥವುಗಳು. ಆದ್ರೆ ಯಾವುದೋ ಒಂದು ಅನ್ಬೇಕು ಅಂತ ಬಂದಿರುವುದರಿಂದಾಗಿ ಮನುಷ್ಯನಾಗ ಅದನ್ನ ನಾವು ಎಲ್ಲರೂ ಅಂದು ಬಿಟ್ಟರೆ ಮುಗಿದು ಹೋಯ್ತು. ಅರ್ಥಾತ್ ಯಾವ ಸ್ತೋತ್ರ ಅಂದ್ರೂ ಏನು ಒಂದು ಕಾರ್ಯ ಆಗ್ತದನು, ಆ ಕಾರ್ಯ ಏನದ ಅಂದ್ರೆ ಹನುಮಾನ್ ಚಾಲೀಸ ಅನ್ಬೇಕಾಗಿ ಒದಗಿ ಬಂದಿರೋದ್ರಿಂದ ಈ ಎಲ್ಲ ಭಾರತೀಯರ ಅರ್ಥಾತ್ ಏನು ಭಾರತೀಯ ರಾಷ್ಟ್ರ ಭಾಷೆ ಆಗಿರ್ತಕ್ಕಂಥ ಹಿಂದಿ ಒಳಗಿರೋ ಈ ಪಾಠವನ್ನು ನಾವು ಮಾಡಬೇಕು ಅಂದ್ರೆ ಉತ್ತರ ಭಾರತದವರಿಗೆ ನಾವು ಕನ್ನಡದ ಯಾವುದಾದ್ರೂ ಒಂದು ಪದ ಹೇಳಿದ್ವಿ ಅಂತಂದ್ರೆ ಉತ್ತರ ಭಾರತದವರಿಗೆ ಅದನ್ನು ಉಚ್ಚಾರ ಮಾಡೋದು ಕಠಿಣ ಆಗ್ತದೆ. ಆದ್ದರಿಂದ ಉತ್ತರ ಭಾರತದಾಗ ಅಷ್ಟೇ ಅಲ್ಲ, ಬೇರೆ ಬೇರೆ ಪ್ರಾಂತವ್ರಿಗೂ ಇಲ್ಲೇ ತಮಿಳು, ತೆಲುಗು, ಮಲಯಾಳಿ, ಮರಾಠಿ, ದಕ್ಷಿಣ ಭಾರತೀಯ ಭಾಷೆಯಲ್ಲಿಗೂ ಸಹಿತ ಕನ್ನಡ ಒಂದು ಪ್ರಾರ್ಥನೆಯನ್ನು ಹೇಳಲಿಕ್ಕಾಗುವುದಿಲ್ಲ. ಯಾಕಂದ್ರೆ ಶಬ್ದಗಳು ಉಚ್ಚಾರ ಸರಿ ಆಗುವುದಿಲ್ಲ. ಆದ್ದರಿಂದ ಮುಖ್ಯವಾಗಿ ಎಲ್ಲರಿಗೂ ಒಂದೇನು ತುಳಸಿದಾಸರು ಅವರು ಸಹಿತ ಬಹಳ ದೊಡ್ಡ ಸಾಕ್ಷಾತ್ಕಾರಿ ಪುರುಷರು, ರಾಮನ ಅನುಗ್ರಹಕ್ಕೆ ಪಾತ್ರರಾದವರು, ರಾಮಾಯಣವನ್ನು ಬರೆದಿರ್ತಕ್ಕಂಥವರು, ಸತ್ಪುರುಷರ ಅರ್ಥಾತ್ ಏನು ಮಹಾನ್ ಸತ್ಪುರುಷರ ಪಂಕ್ತಿಯಲ್ಲಿ ಕೂಡಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥ ತುಳಸಿದಾಸರು ಹೇಳಿರುವುದನ್ನು ನಾವು ಅರ್ಥಾತ್ ಅನ್ಬೇಕು ಅನ್ನುವಂಥ ಕಲ್ಪನೆಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಅರ್ಥಾತ್ ಏನು ಅಂದ್ರೆ ಆ ಅರ್ಥವನ್ನು ಸಹಿತ ನಾನೇನದ ಅಂದ್ರೆ ಎಲ್ಲರಿಗೂ ವಾಟ್ಸಾಪ್ ಮೂಲಕವಾಗಿ ನಾವು ನಾಳೆಯಿಂದನ ಪ್ರಾರಂಭ ಮಾಡೋರಿದ್ದೀವಿ. ಏನು ಅಂದ್ರೆ ಪ್ರತಿ ದಿವಸ ಆ ಒಂದು ಚೌಪಾಯಿ ದೋಹಾ ಮತ್ತು ಪ್ರಾರಂಭದಲ್ಲಿ ದೋಹಾವ ಎರಡು ದೋಹಾದ್ದು ಅರ್ಥನೂ ಅಥವಾ ಬರೀತೀರಿ. ಪ್ರತಿ ದಿವಸ ಒಂದು ಚೌಪಾಯಿ ಅರ್ಥ ಬರ್ಕೊಂಡು ಹೋಗ್ತೀನಿ. ಅದನ್ನ ನೀವು ನಿಮ್ಮ ಕಡೆಗೆ ಅದು ಬಂದ ಕೂಡಲೇ ಅದನ್ನ ನೋಟ್ಬುಕ್ ನೀವು ಬರೆದಿಟ್ಕೊಂತ ಹೋದರೆ ನಿಮಗೆ ಏನಾಗ್ತದೆ ತಿಳಿದು ಆಗ್ತಿದ್ದು ಹನುಮಾನ್ ಚಾಲೀಸ ನಿಮ್ಮ ಕಡೆಗೆ ಇದ್ರಂತೂ ಅದನ್ನು ಓದ್ಕೋಬೇಕು. ಇದೇ ಇದ್ದು ನಾನು ನಾಳಿನಿಂದ ಆ ಚೌಪಾಯಿಗೆ ಸಂಬಂಧಪಟ್ಟದ್ದು ಒಂದು ಫೋಟೋ, ಅದ್ರ ಜೊತೆಗೇನೆ ಚೌಪಾಯಿ ಕೆಳಗೆ ಕನ್ನಡದಲ್ಲಿ ಮತ್ತು ಮರಾಠಿಯಲ್ಲಿ ಅರ್ಥ ಇರ್ತಕ್ಕಂಥದ್ದನ್ನ ಮರಾಠಿ ಭಾಷೆಯಲ್ಲಿ ಮರಾಠಿಯಲ್ಲಿ, ಹಿಂದಿ ಭಾಷೆಯಲ್ಲಿ ಹಿಂದಿಯಲ್ಲಿ, ಕನ್ನಡ ಭಾಷೆಯಲ್ಲಿ ಕನ್ನಡದಲ್ಲಿ, ಮೂರು ಭಾಷೆಗಳಲ್ಲಿ ನಾವು ಅದನ್ನ ಏನು ಮಾಡ್ತೀವಿ ಅಂದ್ರೆ ಬಿಡುಗಡೆ ಮಾಡ್ತೀವಿ ವಾಟ್ಸಾಪ್ ಮೂಲಕವಾಗಿ. ಪ್ರತಿ ದಿವಸ ನೀವು ನೋಡಿಕೊಂಡು ಆ ಪ್ರಕಾರವಾಗಿ ಏನು ಮಾಡಬೇಕು ಅಂದರೆ ಅದ್ರ ಅರ್ಥ ತಿಳ್ಕೊಂಡು ಅದು ತಿಳ್ಕೊಂಡ್ವಿ ಅಂದರೆ ಇನ್ನಷ್ಟು ನಮ್ಗೆ ಭಕ್ತಿಯಿಂದ ಉತ್ಸಾಹದಿಂದ ಅಲ್ಲಿಗೆ ಶಕ್ಯ ಆಗ್ತದೆ. ಆದ್ದರಿಂದ ಆ ಪ್ರಕಾರವಾಗಿ ನೀವು ಇನ್ನಷ್ಟು ಅದನ್ನು ಭಕ್ತಿ ಭಾವದಿಂದ ಅಂದು ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ನಾವು ಬಹಳಷ್ಟು ಯಾರ ಮನೆಯೊಳಗೆ ಒಂದು 4 ಜನ ಇದ್ದಾರೋ ಮತ್ತು ಸ್ವಲ್ಪ ಈಗ ಸದ್ಯ ಕೊರೋನಾದ ದೃಷ್ಟಿಯಿಂದ ಕೊರೋನಾದ ನಿಮಿತ್ತವಾಗಿ ನಮ್ಗೆ ಅನುಕೂಲದನು ಅವ್ರೇನದ ಅಂದ್ರೆ ನಾಳೆ ರವಿವಾರ ಸ್ನಾನ ಒಂದು 100 ಪಾಠ ಮಾಡೋದು. ನೀವು 3 ದಿವಸ ಮಾಡ್ತೀವಿ ಅಂದ್ರೆ ಅಷ್ಟ ಮಾಡಿಸ್ತೀನಿ, 5 ದಿವಸ ಮಾಡ್ತೀವಿ ಅಂದ್ರೆ ಅಷ್ಟ ಮಾಡಿಸ್ತೀನಿ, 11 ದಿವಸ ಮಾಡ್ತೀವಿ ಅಂದ್ರೆ ಅಷ್ಟ ಮಾಡಿಸ್ತೀನಿ, ನಾವು 1 ತಿಂಗಳು ಮಾಡ್ತೀವಿ ಅಂದ್ರೆ ಅಷ್ಟ ಮಾಡ್ತೀನಿ.
ನೀವು ಒಬ್ಬರ ಮಾಡ್ಬೋದು, ಇಬ್ರು ಮಾಡ್ಬೋದು, 5 ಮಂದಿ ಮಾಡ್ಬೋದು, 10 ಮಂದಿ ಮಾಡ್ಬೋದು. ಅಕಸ್ಮಾತ್ ನಿಮ್ಮ ಮನೆಯೊಳಗೆ 11 ಜನ ಇದ್ರೆ 11 ಜನ ಕೂತ್ 11 ಸಲ ಅಂದ್ಬಿಟ್ರೆ ಅರ್ಥಾತ್ 3 ಪಾಠ ಆಗಿ ಹೋಗ್ಬಿಡ್ತಾವೆ. 121 ಪಾಠ ಆಗ್ತವೆ. 11 ಜನ ಇದ್ದು 10 ಪಾಠ ಮಾಡಿದ್ರೆ 11 110 ಆಗ್ತದೆ. ಈ ರೀತಿಯಾಗಿ ನಾವು ಏನಾದ್ರು ಪಾಠ ಮಾಡ್ಬೋದು. ಅಥವಾ ಒಬ್ರು ಪಾಠ ಮಾಡ್ಕೊತ ಕೂತಿರ್ಬೇಕು, ಬಾಕಿದವ್ರು ತಮ್ಮ ಕೆಲಸ ಬಗ್ಸಿ ಮಾಡ್ಕೊತಿರ್ಬೇಕು. ಅವರೊಂದು ಅರ್ಧ ತಾಸು ಪಾಠ ಮಾಡಿದ ಕೂಡಲೇ ತಮ್ಮ ಮನೆಯೊಳಗೆ ಎಲ್ಲರೂ ಅಡ್ಡಾಡ್ಕೊತ ಪಾಠ ಮಾಡೋದನ್ನ ನಿಮ್ಮ ಪೂರ್ತಿಗೆ ಅದನ್ನ ಹಿಡ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ. ಆದ್ರೆ ಎಲ್ಲರೂ ಕೂಡಿ ಒಂದು 100 ಪಾಠ ಮಾಡಬೇಕು ಅನ್ನುವಂಥ ಸಂಕಲ್ಪ ಮಾಡಿದ್ರೆ 200 ಪಾಠ. ಈಗ ನಮ್ಮ ಆಶ್ರಮದಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಇಬ್ಬಿಬ್ಬರು ಕೂತ್ಕೊಂಡು ಅಂತಿರ್ತಾರೆ. ಅಂದ್ರೆ ಅವರು 1 ಸಲ ಪಾಠ ಮಾಡಿದ್ರೆ 2 ಪಾಠ ಆದಂಗ. ಈ ರೀತಿಯಾಗಿ ರಾತ್ರಿ 10:30ವರೆಗೂ ಅಲ್ಲಿಬ್ರು 5 ಏನ್ ಮಾಡ್ತಾರೆ ಅಂದ್ರೆ ಇಬ್ಬರಾದ್ರೂ ಕೂತ್ಕೊಂಡು ನಾವು ಪಾಠ ಮಾಡ್ತಿರ್ತೀವಿ. ಅರ್ಥಾತ್ ಕೊನೆಗೆ ಏನದ ಅಂದ್ರೆ ಅದು ಒಂದ್ ದಿವಸ 270, 280, 265 ಹಿಂಗೆ ಪಾಠ ಆಗ್ತವೆ. ಅವಾಗ ನಾವು ಅದ್ರ ಡಬಲ್ ಸಂಖ್ಯೆ ಹಿಡ್ಕೊಂಡ್ಬಿಡ್ತೀವಿ ಇಬ್ರು ಕೂತಂದಿರೋದ್ರಿಂದಾಗಿ. ಈ ರೀತಿಯಾಗಿ ಅದನ್ನು ಮನೆಯೊಳಗೆ ನೀವು ಇಬ್ರು ಕೂತಂದ್ರೆ 2 ಸಂಖ್ಯೆ ಹಿಡಿಬೇಕು, ಒಬ್ಬರ ಕೂತಂದ್ರೆ 1 ಸಂಖ್ಯೆ ಹಿಡಿಬೇಕು. ಈ ರೀತಿಯಾಗಿ ನಾವು ಒಬ್ಬರಾದ್ಮೇಲೆ ಒಬ್ರು 3 ಪಾಠಗಳನ್ನು ಯಹ ಶತಬಾಲ ಪಾಠ ಜೋ ಶತಬಾಲ ಪಾಠ ಕರಕೋಯಿ छूटई बंदी महासुख हुई यो यह पढ़ई हनुमान चालीसा ओय सिद्धि साखी गौरीसा. ಅರ್ಥಾತ್ ತುಳಸಿದಾಸರು ಗೌರೀಶನನ್ನ ಅಂದ್ರೆ ವಿಶ್ವನಾಥನನ್ನು ಸಾಕಿ ಹೇಳ್ತಾ ಇದ್ದಾರಲ್ಲ. ಏನಂದ್ರೆ ನೀವು ಇದನ್ನು ಮನಪೂರ್ವಕವಾಗಿ ಭಕ್ತಿ ಭಾವದಿಂದ ಪಾಠ ಮಾಡಿದ್ರೆ ನೀವು ಯಾವ ಉದ್ದೇಶಕ್ಕಾಗಿ ಪಾಠ ಮಾಡ್ಲಿಕ್ಕೆ ಹತ್ತೀರೋ ಆ ಉದ್ದೇಶ ನಿಶ್ಚಿತವಾಗಿಯೂ ಸಫಲ ಆಗ್ತದೆ ಅನ್ನೋದನ್ನು ನಾನು ನನ್ನ ಶಬ್ದದಿಂದ ಅಥವಾ ನನ್ನ ಅಭಿಪ್ರಾಯಕ್ಕೆ ಅನುಸಾರವಾಗಿ ಹೇಳಿಕತ್ತಿಲ್ಲ. ನಾನು ಇದನ್ನ ಗೌರೀಶ ಅನ್ನೋದರ ವಿಶ್ವನಾಥನ ಸಾಕ್ಷಿ ಇಟ್ಕೊಂಡು ಹೇಳಿಕತ್ತೀನಿ ಅಂತ ತಿಳ್ಕೊಂಡು ಹೆಂಗೆ ಹೇಳ್ತಾರೋ ಅದಕ್ಕೆ ಅನುಸಾರವಾಗಿ ನಾವು ಸಹಿತ ಅರ್ಥಾತ್ ವಿಶ್ವಾಸದಿಂದ ಶ್ರದ್ಧೆಯಿಂದ ಭಾವನೆಯಿಂದ ಭಕ್ತಿಯಿಂದ ನಾವು ಪಾಠ ಮಾಡಿದ್ರೆ ಆ ಭಗವಂತ ನಮ್ಮ ಮುಂದೆ ಪ್ರಗಟ ಆಗಿ ನಿನ್ಗೆ ಏನ್ ಬೇಕು ಅಂತ ನಾ ಕೊಡ್ತೀನಿ ಅನ್ನುವಂಥದ್ದು ಅದೇನು ಭಗವಂತನಿಗೆ ಅಸಾಧ್ಯ ಇಲ್ಲ ಮತ್ತು ಅಂಥ ಉದಾಹರಣೆ ಇಲ್ಲ ಅನ್ನುವಂಥದ್ದು ಏನಿಲ್ಲ. ಆದ್ದರಿಂದ ನಾವು ಭಕ್ತಿಯಿಂದ ಮಾಡೋಣ. ಭಗವಂತ ಇದ್ದಾನೆ. ನಾನಿವತ್ತು ಅರ್ಥಾತ್ ನಾಳೆ ರಾತ್ರಿ ಅದನ್ನು ಭಗವಂತ ಅಂದ್ರೆ ಏನು, ಹೆಂಗಿರ್ತಾನೆ, ಅವನು ಪ್ರೇಮ ಮಾಡೋದಂದ್ರೆ ಹೆಂಗದ ಅನ್ನೋ ವಿಷಯವಾಗಿ ನಾಳೆ ರಾತ್ರಿಗೆ ಒಂದು ಚೈತನ್ಯ ಚಿಂತನದಲ್ಲಿ ರಾತ್ರಿ 10:30 ಓದ್ತೀನಿ. ಅದನ್ನು ನೀವು ಕೇಳಿರಿ. ಭಗವಂತನ ಸ್ವರೂಪ ಏನು, ಅವನು ವಾಸ್ತವಿಕ ಅವನು ಹೆಂಗಿದ್ದಾನಂದ್ರೆ ಹೆಂಗಿದ್ದಾನೆ, ಅವನನ್ನು ನಾವು ಹೆಂಗೆ ತಿಳ್ಕೊಂಡೀವಿ, ಅದಕ್ಕಿಂತಲೂ ಅವನು ವ್ಯಾಪಕವಾಗಿದ್ದಾನ, ಸರ್ವ ಸಮರ್ಥ ಆಗಿದ್ದಾನೆ. ಮತ್ತು ಅವನನ್ನು ಪ್ರೇಮ ಮಾಡೋದಂದ್ರೆ ನಾವು ಹೆಂಗೆ ಮಾಡಬೇಕು, ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ಅವನನ್ನು ನಮಗೆ ಹೆಂಗೆ ಪ್ರೇಮ ಮಾಡ್ಲಿಕ್ಕೆ ಬರ್ತದೆ ಅನ್ನುವಂಥ ವಿಷಯವಾಗಿ ಅದೇನು ನಾನು ಬೇರೆ ಎಲ್ಲಿಂದಲೂ ಓದಲಿಕ್ಕತ್ತಿಲ್ಲ. ಅರ್ಥಾತ್ ಏನು ಅಂದ್ರೆ ನಾಲ್ಕು ಭಕ್ತಿ ಸೂತ್ರದ ಪ್ರವಚನದೊಳಗಿನ 44ನೇ ಪ್ರವಚನವನ್ನು 2 ಪುಟ ಓದ್ತೀನಿ. ಯಾರ ಕಡೆಗೆ ಅಷ್ಟರೊಳಗೆ ಬಂದಿದ್ರು ಬ್ರಹ್ಮಚೈತನ್ಯ ಚಿಂತನೆ ಅನ್ನೋದು 30ನೇ ತಾರೀಕಿಗೆ ಬಿಡುಗಡೆ ಆಗ್ತದೆ. ಅದನ್ನೇ ನೀವು ಬಂದು ಓದಲಿಕ್ಕೂ ಸಿಗ್ತದೆ. ಅದನ್ನ ನಾನು ನಾಳೆ ಓದಿ ಅದನ್ನೇ ನಾನು ಮುಂದಿನ ಶನಿವಾರದಿಂದ ಮರಾಠಿ ಒಳಗೆ ಓದ್ತೀನಿ. ಅದಾದ ಬಳಿಕ ಮತ್ತೆ ಅದ್ರ ಮುಂದಿನ ಶನಿವಾರ ಅರ್ಥಾತ್ ಪರಮಪೂಜ್ಯ ಶ್ರೀ ಬಲ್ಸಲೆ ಬಾಬಾ ಅವರ ಒಂದು ದಿವ್ಯವಾಗಿರ್ತಕ್ಕಂಥ ಏನು ವಾಂಗ್ಮಯದನ್ನು ಅದರೊಳಗಿಂದಲೇ ಒಂದು 10 ನಿಮಿಷ 12 ನಿಮಿಷ ಓದಲಿಕ್ಕೆ ಸಾಕಾಗುವಷ್ಟು ವಿಚಾರವನ್ನ ಅದರೊಳಗಿಂದ ನಾನು ಓದ್ತೀನಿ. ಯಾಕೆಂದ್ರೆ ನಮ್ಮ ಕಿವಿ ಮೇಲೆ ಬೀಳ್ಕೋತ ಇರಬೇಕು. ಅದೇ ರೀತಿಯಾಗಿ ನಾಳೆ ನಾವು 1ನೇ ತಾರೀಕಿನಿಂದ ಮಹಾರಾಜನ ಚರಿತ್ರೆ ಒಂದು ಪುಟ ನಾನು ಓದಿದ್ದನ್ನ ನೀವೆಲ್ಲರೂ ಏನದನ್ನು ಆಡಿಯೋದಲ್ಲಿ ಕೇಳಬಹುದು. ಅದೇ ರೀತಿಯಾಗಿ ಪ್ರವಚನವನ್ನು ಕೇಳಬಹುದು. ಅದೆಲ್ಲ ನಾನು ಜೂನ್ 1ನೇ ತಾರೀಕಿನಿಂದ ಪ್ರವಚನ ಮತ್ತು ಚರಿತ್ರೆ ಎರಡೂ ಪ್ರಾರಂಭ ಆಗ್ತವೆ. ಅವನು ಸಹಿತ ಶ್ರವಣ ಮಾಡಲಿ. ಬಟ್ ಏನಾದರೂ ನಾ ಯಾಕೆ ತಲುಪಿಸ್ಲಿಕ್ಕೆ ಹತ್ತೀನಿ ಅಂದ್ರೆ ಈ ಸಮಯವನ್ನು ನಾವು ವ್ಯರ್ಥ ಮಾಡ್ಕೋಬಾರ್ದು. ಮತ್ತು ಮುಖ್ಯವಾಗಿ ನಾವು ಸುಮ್ಮನೆ ಆಲಸ್ಯ, ಪ್ರಮಾದ, ನಿದ್ರಾ ಇತ್ಯಾದಿಗಳ ಸಮಯವನ್ನು ಕಲಿಬಾರದು. ಏನಾದರೂ ಇದರೊಳಗಿಂದ ನಮ್ಮ ಜೀವನಕ್ಕೆ ಹಿತ ಆಗುವಂಥದ್ದನ್ನು ಮಾಡಿ ನಾವು ಸಾಧಿಸಿ ನಮ್ಮ ಜೀವನವನ್ನು ಮನುಷ್ಯ ಜನ್ಮ ಪಡ್ಕೊಂಡು ಬಂದೀವೋ ದೇವರು ದುರ್ಲಭವಾಗಿರ್ತಕ್ಕಂಥ ಜನ್ಮ ಸಾರ್ಥಕ ಮಾಡ್ಕೋಬೇಕು. ಕಬೀರ ಜಬ ಹಮ್ ಪೈದಾ ಹುವೆ ಜಗ ಹಸೆ ಹಮ್ ರೋಯ್ ಐಸಿ ಕರ್ಮಿ ಕರ್ ಚಲೋ ಹಮ್ ಹಸೆ ಜಗ ರೋಯ್ ಅನ್ನೋ ಹಾಗೆ ಜೀವನದಲ್ಲಿ ಕೊನೆಗೆ ನಮ್ಗೆ ಹೆಂಗ ಹೋಗ್ಲಿಕ್ಕೆ ಬರ್ಬೇಕು ಅನ್ನೋದಕ್ಕೂ ಕೆಲಸಗಳ ಒಂದು ಕಡೆ ಒಂದು ಪ್ರವಚನದಾಗ ಹೇಳಿದಾರೆ. ಹೆಂಗ ಅಕಸ್ಮಾತ್ ಆಗಿ ನಮ್ಮಂತ ಎಲ್ಲರ ಹಳ್ಳಿ ಒಳಗೆ ಇರ್ತಕ್ಕಂಥ ಒಬ್ಬ ಮನುಷ್ಯನಿಗೆ
ಫೋನ್ ಬಂತು. ಏನು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇಂದ ಫೋನ್ ಬಂತು. ಏನು ಅಂದ್ರೆ ನಿಮ್ಮನ್ನು ನಾವು ಗೃಹ ಮಂತ್ರಿಯನ್ನಾಗಿ ನಮ್ಮ ಇದರೊಳಗೆ ತಗೊಂಡೀವಿ ಮಂತ್ರಿಮಂಡಲದಲ್ಲೇ. ಆದ್ರಿಂದ ನೀವು ಇನ್ನು 2 ದಿನದಲ್ಲಿ 2-3 ದಿನದೊಳಗೆ ಬಂದು ನೀವು ಗೃಹ ಮಂತ್ರಿ ಪದವಿಯನ್ನು ಸ್ವೀಕಾರ ಮಾಡಬೇಕು ಅಂತ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅಥವಾ ಒಬ್ಬ MLA ಅಂತ ತಿಳ್ಕೊಂಡಂತೆ ನಮ್ಮ ಊರಿನ MLA ಫೋನ್ ಬಂದ್ರೆ ಆ ಮನುಷ್ಯಾಗ ಎಷ್ಟು ಸಂತೋಷ ಆಗಬಹುದು. ಆ ಮನುಷ್ಯ ಅದು ಎಷ್ಟು ಉತ್ಸಾಹದಿಂದ ಹೋಗ್ತಾನೋ. ಅಗದಿ ಏನಪ್ಪ ನಾನು ದಿಲ್ಲಿಗೆ ಹೋಗ್ಬೇಕಾಗಿದೆ, ನಾನು ಗೃಹ ಮಂತ್ರಿ ಆಗ್ಬೇಕಾಗಿದೆ, ಹೆಂಗೆ ಉತ್ಸಾಹದಿಂದ ಹೋಗ್ತಾನೋ ಹಂಗೆ ಭಗವಂತನ ಕರೆ ಬಂದಾಗ ನಾವು ಅಷ್ಟ ಉತ್ಸಾಹದಿಂದ ಹೋಗ್ಲಿ ಬರೋದಂದ್ರೆ ನಾವು ನಿಜವಾದ ಜೀವನವನ್ನು ಬಾಳಿದಂಗ. ಆದ್ರಿಂದ ಶರಣನನ್ನು ಮರಣದಲ್ಲಿ ನೋಡ್ಬೇಕು ಅನ್ನೋ ಹಂಗೆ ಅಂಥ ಮರಣ ಬರ್ಬೇಕು ನಮಗೆ. ಅರ್ಥಾತ್ ಏನು ಅಂದ್ರೆ ಎಂಥ ಮರಣ ಬರಬೇಕು ಅಂದ್ರೆ ಮಹಾರಾಜರು ಒಬ್ರು ಏನಂದ್ರು, ಮಹಾರಾಜ್ ನಾನೊಂದು ಕಾಲೇಜ್ ತೆಗಿಬೇಕಂತ ಮಾಡೀನಿ, ಆದ್ರಿಂದ ಏನ್ ಮಾಡ್ಲಿ ಮಹಾರಾಜರು, ನನಗೇನದು ಗೊತ್ತಾಗೋದಿಲ್ಲ, ಕಾಲೇಜು ನಾನು ಊರಾಗಿನ ಶಾಲೆನ ಕಲಿಲ್ಲ, ಆದ್ರಿಂದ ನನಗೇನದು ಗೊತ್ತಿಲ್ಲ. ಆದ್ರೆ ನಾನು ಸಹಿತ ಗೊಂದಾವರಿಗೆ ಒಂದು ಶಾಲೆ ತೆಗೆದೀನಿ ಅಂತ. ಅವ್ರಿಗೆ ಆಶ್ಚರ್ಯ ಆಯ್ತು, ನೀವೆಂಥ ಶಾಲೆ ತೆಗೆದಿರಿ, ನಿಮ್ಮ ಶಾಲೆಗೆ ಏನ್ ಕಲಿಸ್ತೀರಿ ಅಂತ ಅವ್ರು ಹೇಳಿದ್ರು. ಮಹಾರಾಜ ಹೇಳಿದ್ರು, ನಮ್ಮ ಶಾಲೆಗೆ ನಾನು ಸಾಹಿತ್ಯ ಕಲಿಸ್ತೀನಿ. ಸಾಹಿತ್ಯಕ್ಕೆ ಏನ್ ಕಲಿಸೋದಂತ ಸಾಹಿತ್ಯ ಎಲ್ಲರೂ ಕೊರೋನಾದಾಗಂತೂ ಮುದವ ಕಥೆ ಪ್ರಶ್ನೆ. ಈಗ ಯಾರಿಗೇನು ಕಲಿಸ್ಬೇಕಾಗಿ ಬರಂಗೆ ನೋಡ್ರಿ, ಮಾಸ್ಕ್ ಬಿಚ್ಕೊಂಡು ಅಡ್ಡಾಡ್ಬಿಟ್ರ ಮುದಂಗ ಕಥಿ. ಅರ್ಥಾತ್ ಅಂತಂದ್ರ ಮಾಸ್ಕ್ ಬಿಚ್ಕೊಂಡು ಒಂದು ರೌಂಡ್ ಊರಾಗ ಹೊರಗೆ ಬಂದಿವಿ ಅಂತಂದ್ರ ಆಮೇಲೆ KMC ಅಡ್ಮಿಟ್ ಆಗೋದು. ಉಳಿದ್ರ ಭಗವಂತನ ಇಚ್ಛಾ, ಉಳಿದೇ ಇದ್ರು ಭಗವಂತನ ಇಚ್ಛಾ. ಸಾಹಿತ್ಯಕ್ಕೆ ಕಲಿಬೇಕಾದ ಕಾರಣ ಇಲ್ಲೇ ಇಲ್ಲ. ಅರ್ಥಾತ್ ಅಂದ್ರ ಮಾಸ್ಕ್ ಹಾಕೊಂಡು ಅಡ್ಡಾಡ್ಬೇಕು ಅನ್ನೋದನ್ನ ಕಲಿದೇ ಇದ್ರೇ ಸಾವು ಸಂಭವ ಇರ್ತದೆ. ಅದನ್ನ ಕಲಿಯೋದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಅಂತಂದಾಗ ನಿಮ್ಮ ಶಾಲೆಗೆ ಸಾಯ್ಲಿಕ್ಕೆ ಕಲಿಸ್ತೀನಿ. ಮಹಾರಾಜರು ಹೇಳಿದ್ರು, ಖರೆ ಅದ, ಎಲ್ಲರೂ ಸತ್ತ ಸಾಯ್ತಾರೆ ಖರೆ, ಆದ್ರೆ ಹೆಂಗ್ ಸಾಯ್ಲಿಕ್ಕೆ ಬರ್ಬೇಕು ಅಂದ್ರೆ ತಿರಿಗೆಂದು ಸತ್ತಿರಬಾರ್ದು, ಹಂಗ್ ಸಾಯ್ಲಿಕ್ಕೆ ಬರ್ಬೇಕು. ಅರ್ಥಾತ್ ಹಂಗೆ ಮರಣ ಯಾರಿಗೂ ತಪ್ಪಿದ್ದಲ್ಲ. ಹೌದು, ನಮ್ದು ಎಷ್ಟೋ ಮಂದಿಗೆ ನಾನು ಮೊನ್ನೆ ಡಾಕ್ಟರ್ಗೆ ಹೇಳಿದೆ, ಹೆಂಗದ ಪರಿಸ್ಥಿತಿ ಅಂದ್ರೆ ಕೊರೋನಾ ಆಗೋದು ನಮ್ಮ ಪ್ರಾರಬ್ಧ, ಹೆಂಗಾಗ್ತದೋ ನಮ್ಗೆ ಗೊತ್ತಾಗಂಗಿಲ್ಲ, ಹೆಂಗ್ ಯಾರಿಂದ ಬಂತು ಏನು ನಮ್ಗೆ ಗೊತ್ತಾಗೋದಿಲ್ಲ. ಆಗೋದು ನಮ್ಮ ಪ್ರಾರಬ್ಧ ಇದ್ರೆ ಅದಕ್ಕೆ ನಾವು ಸರಿಯಾದ ಒಂದು ಟ್ರೀಟ್ಮೆಂಟ್ ತಗೊಳ್ಳೋದು, ಚಿಕಿತ್ಸೆ ಮಾಡಿಸ್ಕೊಳ್ಳೋದೇ ಇರೋದು ನಮ್ಮ ಪುರುಷಾರ್ಥ. ಎಷ್ಟೋ ಮಂದಿ ಫೋನ್ ಬರ್ತಾವೆ, ಏನ್ರಿ ನಮ್ಮ ಅಜ್ಜಿಗೆ ಕೊರೋನಾ ಆಗ್ಯದ, ಔಷಧ ತಗೊಂಡ್ರೆ ಔಷಧ ತಗೊಳಿತಾ ಇಲ್ಲ, ಮತ್ತಕ್ಕೆ ಏನಂತಂದ್ರೆ ಊಟನೂ ಮಾಡಂಗಿಲ್ಲ, ನಾನು ಆ ಕೊರೋನಾ ಆಗಿ ಆರಾಮಾಗಿ ಮನೆಗೆ ಬಂದವ್ರು ಸಹಿತ ನಾನು ಸಾಯ್ಲಿಕ್ಕೆ ಕೂತೀನಿ, ಹಿಂಗ ಅಂತಾರೆ. ಹಿಂಗೆ ನಾವು ಇದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾವು ಸರಿಯಾಗಿ ಅದಕ್ಕೆ ಡಾಕ್ಟರ್ ಯಾವ ರೀತಿ ಹೇಳ್ತಾರೋ ಆ ರೀತಿ ಚಿಕಿತ್ಸೆ ಮಾಡಿಸಿಕೊಳ್ಳೋದು ಪುರುಷಾರ್ಥ. ಅಷ್ಟಾದರೂ ಸಹಿತ ಉಳಿಯೋದು ಮತ್ತು ಉಳಿದೇ ಇರೋದೇನದನ್ನು ಅದು ಭಗವಂತನ ಇಚ್ಛಾ. ಅರ್ಥಾತ್ ಉಳಿದ್ರು ಅವನ ಇಚ್ಛಾ, ಉಳಿದೇ ಇದ್ರು ಅವನ ಇಚ್ಛಾ ಸಮಾಧಾನ ಮಾಡ್ಕೋಬೇಕು. ಅದ್ರ ಹೊರತು ಬೇರೆ ಏನೂ ಗತ್ಯಂತರ ನಮ್ಗೆ ಅನಿವಾರ್ಯವಾಗಿರ್ತಕ್ಕಂಥದ್ದು. ಆದ್ರಿಂದ ಮುಂಚೆ ನಮ್ಗೆ ಹೆಂಗೆ ಬರ್ತದೋ ಹೇಳಿಕ್ಕೆ ಬರಂಗಿಲ್ಲ, ಶಕ್ತಿ ಇದ್ದಷ್ಟು ಮಟ್ಟಿಗೆ ಸಾವಧಾನ ಇರಬೇಕು, ಆಗಬಾರ್ದು ಅಂತ. ಅದ್ರ ಪ್ರಾರಬ್ಧನ ಪ್ರಬಲವಾಗಿದ್ರೆ ನಾವು ಎಷ್ಟು ಸಾವಧಾನ ಇದ್ರು ಅದು ಕೇಳುವುದಿಲ್ಲ ಆಗಿಬಿಡ್ತದೆ. ಎಂಥವ್ರಿಗೆ ಆಗ್ತದೆ, ಮನ್ಯಾಗ ಹೊರಗೆ ಹೋಗದೆ ಇದ್ದವ್ರಿಗೆ ಹೆಂಗೆ ಬರ್ತದೋ ಏನು, ಕಿಟಕಿಯಾಗಿಂದ ಬರ್ತಾವೋ ಏನು, ರೋಗಾಣುಗಳು ಬೆಳಕಿಂದಾಗಿಂದ ಬರ್ತಾವೋ ಹೇಳಿಕ್ ಬರಂಗಿಲ್ಲ. ಈಗ ನಾವು ಒಳಗೆ ಕೋಲಾಗ ಮಲ್ಕೊಂಡವ್ರಿಗೂ ಆಗಿಬಿಡ್ತಿರ್ತಾವೆ. ಆಗ ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳೋದು ಪ್ರಯತ್ನ ಅದು. ಆಮೇಲೆ ಮುಂದೆ ಏನಾಗ್ತದೋ ಅದು ಭಗವಂತನ ಇಚ್ಛಾ ಅನ್ನುವಂಥದ್ದು. ಆದ್ರೆ ನಾನೇನಂತೀನಿ ಅಂದ್ರೆ ಹಿಂಗೆ ಇರ್ಕೋಲ್ತಕ್ಕ ಹೆಂಗೆ ಸಾಯ್ಲಿಕ್ಕೆ ಬರಬೇಕು ಅಂತಂದ್ರೆ ತಿರುಗಿ ಅಂದು ಸತ್ತಿರಬಾರ್ದು, ಹಂಗೆ ಸಾಯ್ಲಿಕ್ಕೆ ಬರೋ ಜನ್ಮನೇ ಇಲ್ಲ ಅಂದಾಗ ಮರಣದ ಪ್ರಶ್ನೆ ಬರಂಗಿಲ್ಲ. ಜನ್ಮದಲ್ಲಿ ಉದ್ಧಾರ ಆಗಿ ಹೋಗ್ಬೇಕು ಅಂದ್ರೆ ನಾವು ಪ್ರತಿ ದಿವಸ ಕನಿಷ್ಠ ಏನದನ್ನು ಒಂದು 13,000 ಜಪ, 11 ಹನುಮಾನ್ ಚಾಲೀಸ, ಮಹಾರಾಜರ ಒಂದು ಪ್ರವಚನ, 1-2 ಪುಟ ಚರಿತ್ರೆ, ಅದೇ ರೀತಿಯಾಗಿ ಏನಪ್ಪ ಅಂದ್ರೆ 1 ಪುಟ ರಾಮನಾಮ ಲೇಖನ, ಇಷ್ಟು ಮಾಡ್ಕೋತ ಇದ್ದೀವಿ ಅಂದ್ರೆ ಪುನರ್ಜನ್ಮದ ಪ್ರಶ್ನೆ ಇಲ್ಲ ಅನ್ನೋದು ಎಲ್ಲಷ್ಟು ಸಂಶಯ ಇಲ್ಲ. ಆ ರೀತಿಯಾಗಿ ನಾವೆಲ್ಲರೂ ಏನಾದರೂ ಸಾಧನೆ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗೋಣ. ಸಮಾಧಾನಪೂರ್ಣ ಜೀವನ ಮಾಡಿ ಜೀವನದ ಒಂದೇನು ಅಂತಂದ್ರೆ ಸಾರ್ಥಕತೆ ಮಾಡಿಕೊಂಡು ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಅತ್ಯಂತ ಕಳಕಳಿಯಿಂದ ಅವರು ಅತ್ಯಂತ ಪ್ರೀತಿಯಿಂದ ಅನುಗ್ರಹ ಮಾಡ್ತಾರೆ. ನಾವು ಸ್ವಲ್ಪ ಅವರಿಗೆ ಪ್ರೇಮಕ್ಕೆ ಪಾತ್ರರಾಗುವಂತೆ ಏನಾದರೂ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ತಿಳ್ಕೊಂಡು ಹೇಳಿ, ಜಾನಕಿ ಜೀವನ ಸ್ಮರಣ, ಜೈ ಜೈ ರಾಮ.